ನಮಸ್ಕಾರ, ಕೆಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಜ್ಯೋತಿ. ಮೊದಲಿಗೆ ಹೆಡ್ಲೈನ್ಸ್. ರಂಜಾನ್ನಲ್ಲಿ ಟೋಪಿ ಹಾಕಿಕೊಳ್ಳುವ ಸಿದ್ದರಾಮಯ್ಯನವರಿಗೆ ನಾಮ ಹಾಕಿಕೊಳ್ಳುವವರನ್ನು ಕಂಡರೆ ಏಕೆ ಭಯ? ವಿಜಯಪುರದಲ್ಲಿ ನಗರ ಶಾಸಕ ಯತ್ನಾಳ್ ಟಾಂಗ್. ಸಿದ್ದಲಿಂಗ ಮಹಾರಾಜರ ಚಲನಚಿತ್ರಕ್ಕೆ 25 ಲಕ್ಷ ದೇಣಿಗೆ ನೀಡಿದ ಶಾಸಕ ಯಶವಂತ ರಾಯಗೌಡ ಪಾಟೀಲ್. ಚನ್ನದಲ್ಲಿ ನಡೆದ ಮುರುಗೂರು ಸಕ್ಕರೆ ಕಾರ್ಖಾನೆ ನಿರ್ದೇಶಕರ ಸನ್ಮಾನ ಸಮಾರಂಭದಲ್ಲಿ ದೇಣಿಗೆ ಸಲ್ಲಿಕೆ. ಸದಾಶಿವನಿಗೆ ಅಭಿಷೇಕ ಮಾಡುವ ಮೂಲಕ ಭಕ್ತರು. ಶಿವರಾತ್ರಿ ಬಳಿಕ ಒಂದು ವಾರದವರೆಗೆ ನಡೆಯುವ ಗ್ರಾಮದ ಸದಾಶಿವ ಮುತ್ಯಾನ ಜಾತ್ರೆ. ವಿಜಯಪುರ ತಾಲೂಕಿನ ಬೊಬ್ಲಾದಿ ಗ್ರಾಮದಲ್ಲಿ ನಡೆದ ಜಾತ್ರೆ. ಉದ್ದಾರಲ್ಲಿ ಹೆಸರು ದಾಖಲು ಮಾಡುವಂತೆ ಒತ್ತಾಯಿಸಿ ಅನಿರ್ದಿಷ್ಟಾವಧಿ ಧರಣಿ. ವಿಜಯಪುರ ನಗರದ ವಾರ್ಡ್ ನಂಬರ್ 16ರಲ್ಲಿ ಬರುವ ಹಮಾಲ್ ಕಾಲನಿ ಜನರಿಂದ ಸತ್ಯಾಗ್ರಹ. ಐತಿಹಾಸಿಕ ಕಾರ್ಯಕ್ರಮ. ಜಿಲ್ಲೆಯ 180ಕ್ಕೂ ಹೆಚ್ಚು ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದ ಸಾಧಕರಿಗೆ ಜಿಲ್ಲಾ ನಮ್ಮೂರು ನಕ್ಷತ್ರ ಪ್ರಶಸ್ತಿ. ಡಾಕ್ಟರ್ ಎಂಎಂ ಪಟ್ಶೆಟ್ಟಿ ಅವರಿಗೆ ನಮ್ಮೂರು ನಕ್ಷತ್ರ ಜಿಲ್ಲಾ ಪ್ರಶಸ್ತಿ ಸಮರ್ಪಣೆ. ಶ್ರೀ ಕಾಳಿಕಾದೇವಿ ದೇವಸ್ಥಾನದ ಮಹಿಳಾ ಮಂಡಳ ವತಿಯಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಸಮಾರಂಭದಲ್ಲಿ ಮಹಿಳಾ ಸಾಧಕಿಯರಿಗೆ ಸನ್ಮಾನ. ನ್ಯೂಸ್ ಇನ್ ಡೀಟೇಲ್ಸ್. ವಿಜಯಪುರದಲ್ಲಿ ಬಿಜೆಪಿ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಮಾತನಾಡಿದ ಅವರು, ರಂಜಾನ್ನಲ್ಲಿ ಟೋಪಿ ಹಾಕಿಕೊಳ್ಳುವ ಸಿದ್ದರಾಮಯ್ಯನವರಿಗೆ ನಾಮ ಹಾಕಿಕೊಳ್ಳುವವರನ್ನು ಕಂಡರೆ ಏಕೆ ಭಯ? ಅವರು ಕೇವಲ ಸ್ಪಷ್ಟೀಕರಣ ನೀಡಿದರೆ ಸಾಲದು. ಸಿದ್ದರಾಮಯ್ಯ ಕೂಡ ಸಿಎಂ ಅವರಂತೆ ಇಡೀ ಹಿಂದೂ ಸಮಾಜದ ಬಗ್ಗೆ ಕ್ಷಮೆ ಕೇಳಬೇಕೆಂದು ಹೇಳಿದರು. ದೇವೇಗೌಡರ ಕುಟುಂಬ ನಾಟಕ ಕಂಪನಿ ಇದ್ದಂತೆ ಎಂದು ವಿಜಯಪುರದಲ್ಲಿ ಬಿಜೆಪಿ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಹೇಳಿಕೆ ನೀಡಿದ್ದಾರೆ. ಸುಮಲತಾ ಕುರಿತು ರೇವಣ್ಣ ಟೀಕೆ ವಿಚಾರವಾಗಿ ಪ್ರತಿಕ್ರಿಯೆ ನೀಡುತ್ತಾ, ಒಬ್ಬರು ಬೈತಾರೆ, ಮತ್ತೊಬ್ಬರು ಕ್ಷಮೆ ಕೇಳ್ತಾರೆ. ಅವರೆಲ್ಲ ನಾಟಕ ಕಂಪನಿ ಇದ್ದಂತೆ. ರೇವಣ್ಣನವರಿಗೆ ಅವರ ಮನೆಯವರೇ ಬುದ್ಧಿವಾದ ಹೇಳಬೇಕು ಎಂದರು. ಕೊಡಗಿನಲ್ಲಿ ರೇವಣ್ಣ ಬಿಸ್ಕೆಟ್ ಎಸೆದಿದ್ದರು. ಅವರು ಕರ್ನಾಟಕದಲ್ಲಿ ಏನು ಮಾಡಿದರೂ ನಡೆಯುತ್ತೆ ಎಂದುಕೊಂಡಿದ್ದಾರೆ. ಅವರೊಬ್ಬ ಒಳ್ಳೆಯ ಕೆಲಸಗಾರ. ರೇವಣ್ಣ ಇಂತಹ ವಿಷಯದಲ್ಲಿ ಗಂಭೀರವಾಗಿರಬೇಕೆಂದು ಸಲಹೆ ನೀಡಿದರು. ಅವರು ಈಗ ಏನಾಗ್ಬಿಟ್ಟಾರೆ, ಹತಾಶ ಆಗ್ಯಾರ. ಅವರು ಎಲ್ಲ ಇಡೀ ಕುಟುಂಬನೇ ರಾಜ್ಯವನ್ನು ಆಳಬೇಕು, ದೇಶ ಆಳಬೇಕು ಅನ್ನೋಂಥ ಅತಿ ಸ್ವಾರ್ಥ ಬಂದಿದ್ರಿಂದ ಈ ರೀತಿ ಒಂದು ಹೆಣ್ಣುಮಗಳಿಗೆ, ಅದು ಮಹಿಳಾ ಏನೋ ಒಂದು ದಿನಾಚರಣೆ ಇದೆ ಹೇಳೋದ್ರ ಮೂಲಕ ಇಡೀ ಮಹಿಳಾ ಸಮುದಾಯಕ್ಕೆ ಇವತ್ತು ಅಪಮಾನ ಮಾಡಿದ್ದಾರೆ. ಅದು ಅಂಬರೀಷ್ ಅವರು ನಿಧನ ನಂತರ ಸಹಜವಾಗಿ ಎಲ್ಲರ ಮನೆಯಾಗೂ ಇವರೇ ಅನೇಕ JDSನಲ್ಲಿ ಏನು ಶಾಸಕರುಗಳು ನಿಧನ ಆದಾಗ ಅವರ ಪತ್ನಿಯರಿಗೆ ಟಿಕೆಟ್ ಕೊಟ್ಟಾರೆ. ಈ ಕಲಬುರಗಿಯಲ್ಲಿ ಕೊಟ್ಟಿದ್ರು, ಅಲ್ಲೇ ಮಂಡ್ಯದಲ್ಲೇ ಒಬ್ಬರು ಮಾಜಿ ಗಣಿ ಮಂತ್ರಿ ಜಯರಾಮತ್ ಇದ್ರು, ಅವ್ರಿಗೂ ಅವ್ರ ಮನೆಯವರು ಟಿಕೆಟ್ ಕೊಟ್ಟಿದ್ರು. ಸಹಜವಾಗಿ ಜನರಲ್ಲಿ ಒಂದು ಯಾರು ಕುಟುಂಬದಲ್ಲಿ ಶಾಸಕರ ಕುಟುಂಬ ಇದು ಆದಾಗ ಸಹಜವಾಗಿ ಅನುಕಂಪ ಇರ್ತದೆ ಅನ್ನೋಂಥ ಭಾವನೆಯಿಂದ ಜನ ಒತ್ತಾಯ ಮಾಡ್ತಿರ್ತಾರೆ. ಅಂಬರೀಷ್ ಅವರು ಕರ್ನಾಟಕದ ಒಬ್ಬ ದಾನಶೂರ ಕಾರಣ. ಅವ್ರ ಬಗ್ಗೆ ಬಹಳ ಒಳ್ಳೆಯ ಅಭಿಪ್ರಾಯ, ಮಂಡ್ಯದ ಗಂಡು ಅಂತ ಹೇಳಿ ಹೆಸರು ಬಂದಿದ್ದೆ ಅಂಬರೀಷ್ ಅವರಿಗೆ. ಈಗ ಅವ್ರ ಮನೆಯವ್ರ ಟಿಕೆಟ್ ಬಿಡೋದೇನು ತಪ್ಪಿಲ್ಲ, ಸಹಜವಾಗಿ ರಾಜಕಾರಣದಾಗ ಕೇಳಿರ್ಬೋದು. ಆದರೆ ಈ ರೀತಿ ಅವಮಾನಕಾರಿಯಾಗಿ ಮಹಿಳೆಗೆ ಮಾತಾಡಿದ್ದು ನಿಜಕ್ಕೂ ದೇವೇಗೌಡ ಕುಟುಂಬಕ್ಕೆ ಶೋಭಿತರಂತದಲ್ಲ. ನಾನು ಇವತ್ತು ಅವರಿಗೆ ಆಗ್ರಹ ಮಾಡ್ತೀನಿ, ತಕ್ಷಣ ರೇವಣ್ಣವರು ಸಾರ್ವಜನಿಕವಾಗಿ ಕ್ಷಮೆ ಬಿಡಬೇಕು. ಈ ರೀತಿ ಉದ್ದಟತನದಿಂದ ಮತ್ತು ಬೇಜವಾಬ್ದಾರಿ ಹೇಳಿಕೆಯ ಮೇಲೆ ಸನ್ಮಾನ್ಯ ದೇವೇಗೌಡರು ಕಡಿವಾಣ ಹಾಕಬೇಕು. ಇದು ಒಳ್ಳೆಯ ಸಂಸ್ಕೃತಿಯನ್ನು ತೋರಿಸುವುದಿಲ್ಲ, ಬಿಂಬಿಸುವುದಿಲ್ಲ. ಮತ್ತು ಇಡೀ ಕುಟುಂಬನೇ ಎಲ್ಲರೂ ಬಹುಶಃ 28 ಮೊಮ್ಮಕ್ಕಳಿದ್ರೆ 28 ಲೋಕಸಭಾಗ ನಿಂದಿಸಿಬಿಡ್ತಿದ್ರು ಅನ್ನೋದು ಅನಿಸ್ತದೆ ಇದೆಲ್ಲ ನೋಡಿದ್ರೆ. ಅದಕ್ಕೆ 28 ಮೊಮ್ಮಕ್ಕಳು 224 ಮರಿ ಮೊಮ್ಮಕ್ಕಳಾದ್ರೆ ಕರ್ನಾಟಕ ವಿಧಾನಸಭೆ, ಕರ್ನಾಟಕ ಲೋಕಸಭೆ ಹೋಲ್ಸೇಲ್ ಆಗಿನೇ ಅವ್ರು ಕೊಡ್ಲಕ್ಕಾಗ್ತಿತ್ತು. ಆದ್ರೆ ಅದು ಒಳ್ಳೆಯ ಅಲ್ಲ. ಅದಕ್ಕೆ ಮಾನ್ಯ ದೇವೇಗೌಡರು ತಮ್ಮ ಮಗ ಮಾಡಿದ ತಪ್ಪಿಗೆ ಕ್ಷಮೆ ಬಿಡಬೇಕು. ಈ ರೀತಿ ಯಾವುದೇ ಸಮುದಾಯದ ಯಾವುದೇ ಹೆಣ್ಣು ಮಕ್ಕಳಿಗೆ ಅಪಮಾನ ಮಾಡುವಂತ ಕೆಲಸ ಮಾಡಬಾರ್ದು ಅಂತ ನಾನು ಆಗ್ರಹ ಮಾಡ್ತೇನೆ. ನೋಡ್ಬೇಕು ಸರ್, ಅವ್ರ ಮನಸ್ಸಿನಾಗ ಏನಿದೆಯೋ ಪಕ್ಷ ನಿರ್ಣಯ ಮಾಡ್ತದೆ. ನಾನು ಅವರಿಗೆ ವಿನಂತಿ ಮಾಡ್ಕೋತೀನಿ,
ಈ ರೀತಿ ಕಾಂಗ್ರೆಸ್ ಜೆಡಿಎಸ್ ನಿಮಗೆ ಇಷ್ಟು ಅವಮಾನ ಮಾಡಿದಾಗ ನೀವು ಈ ದೇಶದಲ್ಲಿ ನರೇಂದ್ರ ಮೋದಿಯವರ ಒಂದು ಸಾಧನೆ ಮತ್ತು ಅವರ ಇವತ್ತಿನ ಏನೊಂದು ದೇಶಕ್ಕೆ 5 ವರ್ಷದಲ್ಲಿ ಕೊಟ್ಟಂತ ಆಡಳಿತದಿಂದ ಇಡೀ ದೇಶದಲ್ಲಿ ಪ್ರಧಾನಮಂತ್ರಿ ಮೋದಿಯವರ ಒಂದು ಅಲೆ ಇದೆ. ಅವರು ಬಂದರೆ ನಿಶ್ಚಿತವಾಗಿಯೂ ಭಾರತೀಯ ಜನತಾ ಪಾರ್ಟಿಯವರು ನನಗೆ ವಿಶ್ವಾಸ ಇದೆ, ಹೈಕಮಾಂಡು ಅವರಿಗೆ ಗೌರವವನ್ನು ಕೊಟ್ಟು ಏನು ಅವ್ರಿಗೆ ಆದಂತ ಅಪಮಾನವನ್ನು ಸೇಡ್ ತೀರಿಸಲಿಕ್ಕೆ ಬಿಜೆಪಿ ಅವಕಾಶ ಮಾಡಿಕೊಡ್ತದೆ ನನಗೆ ವಿಶ್ವಾಸ ಇದೆ. ಇನ್ನು ರಾಹುಲ್ ಗಾಂಧಿ ವಿಚಾರವಾಗಿ ಮಾತನಾಡಿದ ಅವರು, ರಾಹುಲ್ ಗಾಂಧಿ ಈ ದೇಶದಲ್ಲಿ ಒಬ್ಬ ಜೋಕರ್ ಇದ್ದ ಹಾಗೆ, ಪ್ರಧಾನಮಂತ್ರಿಗಳಿಗೆ ಅವರಿಗೆ ಹೋಲಿಸಬೇಡಿ ಎಂದು ಹೇಳಿದರು. ಮೋದಿಯವರು ಭ್ರಷ್ಟಾಚಾರ ಮಾಡುವುದಿಲ್ಲ, ಮೋದಿಯವರು ಭ್ರಷ್ಟಾಚಾರ ಮಾಡಿದರೆ ಅಂದ್ರೆ ನಾನೇ ರಾಜಕೀಯ ಬಿಡುತ್ತೇನೆ ಎಂದು ಹೇಳಿದರು. ನಾಳೆಯಿಂದ ನಾವು ಭಂಡಾರ ಹಚ್ಚಿಕೊಳ್ಳುತ್ತೇವೆ, ನಾಮ ಹಚ್ಚಿಕೊಳ್ಳುತ್ತೇವೆ. ರಂಜಾನ್ನಲ್ಲಿ ಟೋಪಿ ಹಾಕಿಕೊಳ್ಳುವ ಸಿದ್ದರಾಮಯ್ಯನವರಿಗೆ ನಾಮ ಹಾಕಿಕೊಳ್ಳುವವರನ್ನು ಕಂಡರೆ ಏಕೆ ಭಯ? ಅವರು ಕೇವಲ ಸ್ಪಷ್ಟೀಕರಣ ನೀಡಿದರೆ ಸಾಲದು. ಸಿದ್ದರಾಮಯ್ಯ ಕೂಡ ಸಿಎಂ ಅವರಂತೆ ಇಡೀ ಹಿಂದೂ ಸಮಾಜದ ಕ್ಷಮೆ ಕೇಳಬೇಕು. ಈ ಸಮಾಜದಲ್ಲಿ ಹಿಂದೂಗಳ ಭಾವನೆಗಳಿಗೂ ಬೆಲೆ ನೀಡಬೇಕು. ಸಿದ್ದರಾಮಯ್ಯ ನನ್ನ ಹೇಳಿಕೆ ಬಗ್ಗೆ ಚರ್ಚೆ ಮಾಡಿದರು. ಈಗ ವಾಲ್ಮೀಕಿ ನಾಯಕರು ಬಿಜೆಪಿಗೆ ಮತ ಹಾಕಿದ್ದಾರೆ ಎಂದು ಸಿದ್ದರಾಮಯ್ಯ ಮಾತನಾಡಿದ್ದಾರೆ. ಅವರ ಹೇಳಿಕೆ ಬಗ್ಗೆಯೂ ಚರ್ಚೆ ಆಗಬೇಕು. ಅವರು ಸೆಕ್ಯುಲರ್, ನಾನು ಕಮ್ಯುನಿಯಲ್ ಎಂದು ಸಿದ್ದರಾಮಯ್ಯ ಹೇಳಿಕೆ ಬಗ್ಗೆ ಯತ್ನಾಳ್ ತರಾಟೆ ತೆಗೆದುಕೊಂಡರು. ವಿಜಯಪುರ ಹಾಲಿ ಸಂಸದರ ಬಗ್ಗೆ ಬಿಜೆಪಿ ಹೈಕಮಾಂಡ್ ಸಮೀಕ್ಷೆ ನಡೆಸುತ್ತದೆ. ಟಿಕೆಟ್ ಬಗ್ಗೆ ನೋಡೋಣ ಎಂದು ಪರೋಕ್ಷವಾಗಿ ಜಿಗ್ಜಿನ್ಗಿ ವಿರುದ್ಧ ಹರಿಹಾಯ್ದರು. ರಾಹುಲ್ ಗಾಂಧಿನ ಯಾರು ಕೇಳ್ತಾರ್ರಿ? ಅದೊಂದು ಏನತ್ತಾರ, ಅದೊಂದು ಈ ದೇಶದಾಗ ಒಂದು ಜೋಕರ್ ಇದ್ದಂಗ ರಾಹುಲ್ ಗಾಂಧಿ. ಅವ್ರಿಗೆ ಪ್ರಧಾನಮಂತ್ರಿಗಳಿಗೆ ರಾಹುಲ್ ಗಾಂಧಿಗೆ ಹೋಲಿಸಲಿಕ್ಕೆ ಹೋಗ್ಬೇಡ್ರಿ. ಅವ್ರಿಗೆ ಏನೂ ಸಂಬಂಧ ಇಲ್ಲ ಸರ್. ಪ್ರಧಾನಮಂತ್ರಿ ಮೋದಿಯವರು ಅವ್ರ ಹಣ ಯಾರ ಸಲುವಾಗಿ ತಿನ್ಬೇಕು? ಅವ್ರದೇನು ಸಂಸಾರ ಇಲ್ಲ, ಅವ್ರೇನು ಹಿಂದೆ ಆನುವಂಶಿಕ ಮುಂದೆ ಮಕ್ಕಳದಾರ, ಅವರಿಗೆ ಶ್ರೀಮಂತ ಮಾಡ್ಬೇಕಂತ ಅಂಬಾನಿಗೆ ಯಾಕೆ ಕೊಡ್ತಾರೆ? ಅಂಬಾನಿಯವ್ರ ಜೊತೆಗೇನೆ ಶ್ರೀಮತಿ ಇಂದಿರಾ ಗಾಂಧಿ ಅವರು ಅನೇಕ ಸಂದರ್ಭಗಳಲ್ಲಿ ಊಟ ಮಾಡ್ಯಾರ. ಅಂಬಾನಿಯವರಿಗೆ ಅನೇಕ ಕೆಲಸಗಳನ್ನು ಕೊಟ್ಟಾರ. ಹಿಂದೆ ಪ್ರಧಾನಮಂತ್ರಿ ಇಂದಿರಾ ಗಾಂಧಿ ಅವರಿದ್ದಾಗ ನೆಹರು ಅವರಿಂದ ಹಿಡಿದು ಅಂಬಾನಿ ಇವ್ರ ಜೊತೆ ಕುಟುಂಬದ ಜೊತೆಗೆ ಗಾಂಧಿ ಪರಿವಾರದ ಒಂದು ಸಂಬಂಧ ಅದ. ಮೋದಿಯವರು ಅವ್ರು ಗುಜರಾತ್, ಇಬ್ರು ಗುಜರಾತ್ ಅದಾರ ಅಂತ ಹೇಳಿ ಈ ರೀತಿ ಅಪವಾದ ಮಾಡ್ಲಕತ್ತಾರ. ಮೋದಿಯವರು ಯಾವುದೇ ಸಂದರ್ಭದಲ್ಲಿಯೂ ನಾ ಆತ್ಮವಿಶ್ವಾಸದಿಂದ ಹೇಳ್ತೀನಿ, ಅವರು ಭ್ರಷ್ಟಾಚಾರ ಮಾಡೋದಿಲ್ಲ. ಮೋದಿಯವರು ಏನಾದರೂ ಸ್ವಂತ ಭ್ರಷ್ಟಾಚಾರ ಮಾಡ್ಯಾರಂದ್ರೆ ಅಂದೇ ನಾನು ರಾಜಕೀಯ ನಿವೃತ್ತಿ ಆಗ್ತೇನೆ. ಅವ್ರು ಏನ್ ತಿಳ್ಕೊಂಡಾರ, ಕೆಲವೊಂದು ರಾಜಕಾರಣಿಗಳು ದೇಶದಲ್ಲಿ ದೇಶ ವಿರೋಧಿ ಹೇಳಿಕೆಗಳನ್ನ ಏನು ಕೊಡ್ತಾ ಇದ್ದಾರೆ, ಅವರಿಗೆ ದೇಶ ಮುಖ್ಯ ಅಲ್ಲ, ಅವರಿಗೆ ಹೋಟ್ ಮುಖ್ಯ ಆಗ್ಯಾವ. ಆ ಹೋಟ್ ಸಲುವಾಗಿ ಅಲ್ಪಸಂಖ್ಯಾತರ ತುಷ್ಟೀಕರಣ ಮಾಡಿ ಅಲ್ಪಸಂಖ್ಯಾತರು ದೇಶಭಕ್ತರು ಇದ್ರೂ ಸಹಿತ ಅವ್ರನ್ನೂ ಸಹ ದೇಶದ್ರೋಹಿಗಳು ಮಾಡುವಂಥದ್ದು ವ್ಯವಸ್ಥೆ ಮಾಡಕತ್ತಾರೆ. ಇದರಿಂದ ಏನಾಗಲಕತ್ತದಂದ್ರೆ ಭಾರತದ ವಿರುದ್ಧ ಮಾತಾಡ್ತಾರೆ, ಸೈನಿಕರ ವಿರುದ್ಧ ಮಾತಾಡ್ತಾರೆ, ನಮ್ಮ ಸುರಕ್ಷಾ ಏನೊಂದು ವ್ಯವಸ್ಥೆ ಇದೆ ಅದ್ರ ಬಗ್ಗೆ ಮಾತಾಡ್ತಾರೆ. ಕಾಶ್ಮೀರದಲ್ಲಿ ಏನು 40 ಜನ ನಮ್ಮ ವೀರಮರಣ ಆಯ್ತು ನಮ್ಮ ಸೈನಿಕರದು, ಅವ್ರನ್ನ ಮೋದಿಯವರೇ ಮಾಡಿಸ್ಯಾರ ಅಂತ ಹೇಳ್ತಾರೆ. ಎಷ್ಟು ಕೀಳುಮಟ್ಟಕ್ಕೆ ಕೇಳಿದಾರಂದ್ರೆ ಇವರಿಗೆ ಅಲ್ಪಸಂಖ್ಯಾತರ ಹೋಟ್ ಬಿಟ್ರೆ ದೇಶನೂ ಇವ್ರಿಗೆ ಬೇಕಾಗಿಲ್ಲ, ಇವರು ಸೈನಿಕರ ಬಗ್ಗೆನೂ ಇವ್ರ ಗೌರವ ಇಲ್ಲ. ಇದು ಎಷ್ಟು ಇವರು ದೇಶದ್ರೋಹ ಕೆಲಸ ಮಾಡ್ಲಕತ್ತಾರ ತೋರಿಸ್ಕೊಡ್ತಾರೆ. ನನ್ನ ರಾಜಕೀಯ ಏಳಿಗೆಗೆ ಕಾರಣಕರ್ತರಾದ ಮನೆಯ ಆರಾಧ್ಯ ದೇವರಾದ ಪವಾಡ ಪುರುಷ ಶ್ರೀ ಸಿದ್ದಲಿಂಗ ಮಹಾರಾಜರ ಜೀವನ ಚರಿತ್ರೆ ಆಧಾರಿತ ಚಲನಚಿತ್ರ ನಿರ್ಮಾಣ ಮಾಡುತ್ತಿರುವುದು ಸಂತಸದ ಸಂಗತಿ. ಈ ಚಲನಚಿತ್ರ ನಿರ್ಮಾಣಕ್ಕೆ ಅಗತ್ಯವಾದ ಒಟ್ಟು ಹಣದ ಅರ್ಧದಷ್ಟು ಹಣವನ್ನು ನೀಡುತ್ತೇನೆ ಎಂದು ನೀಡಿದ ಭರವಸೆಯಂತೆ ಸದ್ಯ 25 ಲಕ್ಷ ನಗದು ಹಣವನ್ನು ಪ್ರಥಮ ಹಂತದಲ್ಲಿ ನೀಡಿದ್ದೇನೆ ಎಂದು ಇಂಡಿ ಶಾಸಕ ಯಶವಂತರಾಯಗೌಡ ಪಾಟೀಲ್ ಅಭಿಪ್ರಾಯ ವ್ಯಕ್ತಪಡಿಸಿದರು. ಇಂಡಿ ತಾಲೂಕಿನ ಲಚ್ಚನ ಗ್ರಾಮದಲ್ಲಿಂದು ಸ್ಥಳೀಯ ಗ್ರಾಮಸ್ಥರಿಂದ ನಡೆದ ಇಂಡಿ ಶಾಸಕ ಯಶವಂತರಾಯಗೌಡ ಪಾಟೀಲ್ ಭೀಮಾಶಂಕರ್ ಸಕ್ಕರೆ ಕಾರ್ಖಾನೆಯ ನೂತನ ನಿರ್ದೇಶಕರ ಹಾಗೂ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರ ಸನ್ಮಾನ ಸಮಾರಂಭಕ್ಕೆ ಚಾಲನೆ ನೀಡಿ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಅವರು, ಲಚ್ಚನದಲ್ಲಿ ಈ ಹಿಂದೆ ಲಿಂಗೈಕ್ಯ ಸಿದ್ದಲಿಂಗ ಮಹಾರಾಜರ 155ನೇ ಜಯಂತ್ಯುತ್ಸವ ಬಹಳ ಅದ್ದೂರಿಯಾಗಿ ನಡೆಯಿತು. ಇಲ್ಲಿನ ಕಮ್ಮನಿ ಮಠದ ಏಳಿಗೆಗಾಗಿ ದಿವಂಗತ ಸಿದ್ದರಾಮಗೌಡರು ಬಹಳ ಶ್ರಮಿಸಿದ್ದಾರೆ. ಬಂತನಾಳದ ಶ್ರೀ ಸಂಗನ ಬಸವ ಶಿವಯೋಗಿಗಳು ಜೋಳಿಗೆಯನ್ನು ಹಿಡಿದು ಶೈಕ್ಷಣಿಕ ಕ್ರಾಂತಿಯನ್ನು ಗೈದು ಕ್ಷೇತ್ರ ಪುಣ್ಯಕ್ಷೇತ್ರ ಎನಿಸಿಕೊಂಡಿದೆ ಎಂದರು.
ಮರಗೂರಿನ ಭೀಮಾಶಂಕರ ಸಕ್ಕರೆ ಕಾರ್ಖಾನೆ ಅಭಿವೃದ್ಧಿಗೆ ಸಾಕಷ್ಟು ರೈತರು ಸಹಕರಿಸಿದ್ದಾರೆ. ಇದು ರೈತರ ಕಾರ್ಖಾನೆ. ಈ ಕಾರ್ಖಾನೆಯಲ್ಲಿ ರೈತರ ಚಿಂತನೆ ನಡೆಯಬೇಕು. ಈ ವಿಷಯದಲ್ಲಿ ನಾನು ರಾಜಕೀಯ ಮಾಡಲಾರೆ ಎಂದ ಪಾಟೀಲ್, ಜಿಲ್ಲೆಯಲ್ಲಿ ಸದ್ಯ ಭೀಕರ ಬರ ಆವರಿಸಿದೆ. ಹಲವು ರೈತರು ನೀರಿಲ್ಲದೆ ತತ್ತರಿಸಿದ್ದಾರೆ. ನಿಂಬೆ ಬೆಳೆಗಾರರು ತಮ್ಮ ಗಿಡಗಳನ್ನು ರಕ್ಷಿಸಿಕೊಳ್ಳಲು ಹರಸಾಹಸ ನಡೆಸಿದ್ದಾರೆ. ಭಗವಂತನು ಇವರ ಮೇಲೆ ಕೃಪೆ ತೋರಲಿ ಎಂದು ಪ್ರಾರ್ಥಿಸಿದರು. ಆದ್ರ ಕಲಿಗೆ ಬಂದು ಏನ್ ಕೇಳಿದೀವಿ ಆಶೀರ್ವಾದ ಮಾಡಿದ ನಮ್ಮೆಲ್ಲರಿಗೆ ಅಂತ ಒಂದು ಪ್ರತು ಶಕ್ತಿಯ ಸಂಪೂರ್ಣ ಇತಿಹಾಸ ಈ ಭಾಗಕ್ಕೂ ಈ ನಾಡಕ್ಕೂ ಎಲ್ಲರಿಗೂ ಪ್ರಶಸ್ತಿ ಅಂತ ಹೇಳಿ ನನ್ನ ಶುಭಕಾಮನೆಗಳನ್ನು ಕೋರಿ ಅದರ ಜೊತೆಗೆ ನಮ್ಮೆಲ್ಲ ಅತ್ಯಂತ ಆತ್ಮೀಯರು ಹಿರಿಯರು ಕೂಡಿ ಶ್ರೀ ಭೀಮಾಶಂಕರ ಸಹಕಾರಿ ಸಕ್ಕರೆ ಕಾರ್ಖಾನೆಗೆ ಹೊಸದಾಗಿ ಆಯ್ಕೆಯಾದವ್ರನ್ನ ತಾವು ಸನ್ಮಾನ ಮಾಡತಕ್ಕಂಥ ಕಾರ್ಯ ಮಾಡಿದೆ. ಇಲ್ಲೇನು ಆಯ್ಕೆಯಾಗಿದ್ದಾರೆ ಸಾರ್ವಜನಿಕ ಬದುಕಿನಲ್ಲಿ ತಮ್ಮದೇ ಆದಂತಹ ಒಂದು ಅತ್ಯಂತ ವಿವೇಚನೆಯಿಂದ ವಿವೇಕದಿಂದ ಕೆಲಸ ಮಾಡಿರ್ತಕ್ಕಂಥ ಅತ್ಯಂತ ಜನಪರ ಕಾಳಜಿ ಇರತಕ್ಕಂಥವ್ರು ಅವ್ರನ್ನ ಗೌರವಿಸುವಂತ ಕಾರ್ಯ ನೀವು ಮಾಡಿದೆ. ಅಧ್ಯಕ್ಷರನ್ನ, ಉಪಾಧ್ಯಕ್ಷರನ್ನ, ಎಲ್ಲ ಗೌರವನಿಂದ ನಿರ್ದೇಶಕರನ್ನ ನಮ್ಮೆಲ್ಲರ ಒಂದು ಜವಾಬ್ದಾರಿ 2 ತಾಲೂಕಲ್ಲ ಜಿಲ್ಲೆಯ ಜನ ಇಟ್ಟಿದ್ದಾರೆ. 40 ವರ್ಷ ಆಗದೇ ಇರತಕ್ಕಂಥ ಒಂದು ಕಾರ್ಯವನ್ನ ನಾನು ಮಾಡಿದ್ದೀನಿ ಅಂತೆಲ್ಲ ಹೇಳೋರು. ನಾನೇನು ಮಾಡಿಲ್ಲ. ಏನಾದ್ರೂ ಆಗಿದ್ರೆ ಅದು ಸಿದ್ಧಿ ಮಹಾರಾಜರ ಕೃಪೆಯಾಗಿದೆ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಸಂದರ್ಭದಲ್ಲಿ ಹೇಳಿ ಅಂತ ಒಂದು ಕೃತು ಶಕ್ತಿಯ ಈ ಸ್ಥಾನದಲ್ಲಿ ನಮ್ಮ ದುಡ್ಡು ಮುಗಿಸಿಕೊಂಡವ್ರು ಹೇಳಿದಾಗ ಮೇ 15 ಇವತ್ತು 2013 ದಿವಸ ಏನು ದೇವರ ಅದನ್ನ ಅವನೇ ಮಾತಾಡಿಸಿದ, ಅದನ್ನ ಅವನೇ ಮಾಡಿದ. ಇದರ ಸಂಪೂರ್ಣ ಏನಾದ್ರು ಶ್ರೇಯಸ್ಸು ಶಕ್ತಿ ಕಾರಣೀಭೂತರಿದ್ರೆ ಅದು ಸಿದ್ಧಿ ಮಹಾರಾಜರ ದಿವ್ಯ ಶಕ್ತಿ ಇದೆ. ಆ ಶಕ್ತಿಯಿಂದಲೇ ಇಷ್ಟೆಲ್ಲ ಕೆಲಸ ಆಗಿದೆ ಅಂತ ನಾನು ಭಾವಿಸ್ಬಿಡೇನೆ. ಅಧಿಕಾರಿಗಳು, ಬ್ಯಾಂಕರ್ಸ್, ಸಾರ್ವಜನಿಕರು, ಬಹಳ ಜನ ಸುಪ್ರೀಂ ಕೋರ್ಟ್ ವರೆಗೂ ಸಹಿತ ಎಲ್ಲ ನ್ಯಾಯವಾದಿಗಳು ಬಹಳ ದೊಡ್ಡ ಪ್ರಮಾಣದ ಸಹಾಯ ಮಾಡಿದ್ದಾರೆ. ನಾನು ಜನರಲ್ ಬಾಡಿ ಮೀಟಿಂಗ್ ಕರೀತಾ ಇದ್ದೀವಿ. ನಮ್ಮ ಬಾಡಿಯವರೆಲ್ಲ ಕೂಡಿ ಧರಣಿ ಮಾಡಿ ಆ ಸಭೆಯಲ್ಲಿ 2 ರಿಂದ 3 ತಾಸು ಆಗ್ತದೆ. ಒಂದು ಪುಸ್ತಕವನ್ನು ನಾನು ಹೇಳ್ತೇನೆ. ಅದಕ್ಕೆ ಸ್ಥಾಪನೆ ಆದ 83ರಿಂದ 4ರಿಂದ ಪ್ರಾರಂಭಗೊಂಡು ಇಲ್ಲಿವರೆಗೆ ಏನಾಗಿದೆ ಅನ್ನೋದನ್ನ ಎಲ್ಲ ಇತಿಹಾಸವನ್ನ ಆ ಕಾರ್ಖಾನೆಯ ಜನರಲ್ ಬಾಡಿ ಮೀಟಿಂಗ್, ಅದು ಸುಪ್ರೀಂ ಜನರಲ್ ಬಾಡಿ ಏನು ಮೀಟಿಂಗ್ ಇರ್ತದ ಅಲ್ಲಿ ಅವರೆಲ್ಲರ ಮುಂದೆ ವಿವರಣೆ. ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ ಶಿವಯೋಗಪ್ಪ ನೇದಲ್ಗಿ ಸನ್ಮಾನ ಸ್ವೀಕರಿಸಿ ಮಾತನಾಡಿ, ಈ ಭಾಗದ ಶಾಸಕ ಯಶವಂತರಾಯಗೌಡ ಪಾಟೀಲ್ ಪ್ರಾಮಾಣಿಕತೆಯಿಂದ ಜನರ ಸೇವೆ ಮಾಡಿದ್ದಾರೆ. ಅವರ ಪ್ರಯತ್ನದ ಫಲವಾಗಿ ಮರಗೂರು ಸಕ್ಕರೆ ಕಾರ್ಖಾನೆ ಅಭಿವೃದ್ಧಿಯಾಗಿದೆ. ನನ್ನ ಏಳಿಗೆಗೆ ಶಾಸಕ ಯಶವಂತರಾಯಗೌಡ ಪಾಟೀಲರೇ ಕಾರಣ ಎಂದು ಬಣ್ಣಿಸಿದರು. ಸಾಲ ತೋಡ್ರು ಆ ಸಾಲ ಕಟ್ಟಬೇಕಾದ್ರೆ ಯಾರು ಮಾಡ್ಯಾರ ಅವ್ರು ಮಾಡಿದ್ರೇನೆ ಅದು ಸಲ್ತದೆ. ಇವತ್ತ ಆ ಸಾಲ ತಾವು ಹೋಗಿ ಸಾಲ ಮುಗಿಸ್ಬೇಕಾಗ್ತದೆ. ವಿಶ್ವಾಸ ಇಟ್ಟು ಯಶವಂತರೇಗೌಡರು ನಮ್ಮ ಸಾಲ ವಾಪಸ್ ಮುಟ್ಟಿಸ್ತಾರೆ ಅಂತ ಹೇಳಿ ಸಾಲ ಕೊಟ್ಟಾರೆ. ಇವತ್ತ ಅದು ಮುರಿದು ನಾವು ಆಗ್ತೇವೆ ಅಂದ್ರೆ ಅದು ಆ ದೇವರ ಸೋದಕ್ಕೆ ವೆಚ್ಚಾಗಿಲ್ಲ. ಅಂತವ್ರಿಗೆ ಎಲ್ಲೂ ಕೊನೆಗಾರರಿಲ್ಲ. ನಮ್ಮ ಕೈಗೆ ಒಳ್ಳೇದು ಮಾಡೋದಾಗಲಿದ್ರೆ ಕೆಟ್ಟದ್ದು ಮಾಡ್ಬಾರ್ದು. ಒಳ್ಳೇದು ಮಾಡಲ್ಲ, ಕೆಟ್ಟದ್ದು ಮಾಡೋದು ಸುಮ್ಮನೆ ಇರ್ಬಾರ್ದು. ಅದಕ್ಕೆ ದೇವರು ಎಲ್ಲರಿಗೆ ಲಕ್ಷಾಣಿಸಿದೆ ಮತ್ತೆ ಎಲ್ಲರಿಗೆ ಆಶೀರ್ವಾದ ಮಾಡಿ ನಾವು ಈ ಬಸವಣ್ಣ ನಾನಾಡಿನಲ್ಲಿ ಹುಟ್ಟಿದೆವು. ಬಸವಣ್ಣ ತರ ನಾವು ಹಂಗ ಅವರು ಎಲ್ಲಾ ಜಾತಿ ಸಮುದಾಯದವ್ರನ್ನ ಒಂದೇ ವೇದಿಕೆದಾಗ ಹೆಂಗ್ ಹೊಂಟರು ಹಂಗೆ ನಮ್ಮ ಶಾಸಕರು ಇವತ್ತ ಈ ನೋಡಿ ಈ ವೇದಿಕೆದಾಗ ಎಲ್ಲ ಸಮುದಾಯದವರ ಎಲ್ಲರಿಗೂ ಒಂದೊಂದು ಹುದ್ದೆ ಅದಾವ. ಇವತ್ತು ನಾನಾದ್ರೂ ಒಬ್ಬ ಗಾಣಿಗರ ಸಮಾಜದ ಅಧ್ಯಕ್ಷ, ಗಾಣಿಗರ ಸಮಾಜ ಒಂದು ಇರ್ಲಿ ಅಂತ ಹೇಳಿ ನನಗೆ ಸೋಲಿಗೆ ಒಂದು ಅಧ್ಯಕ್ಷ ಕೊಟ್ಟರು. ಇವತ್ತು ಕುಯ್ದಾರಿ ಸಮಾಜ ಮುಂದೆ ಕೊಟ್ಟರು, ಎಲ್ಲಾ ಸಮುದಾಯ ಬಂಧು ಶಾಲೆ ಸಮಾಜ ಮುಂದೆ ಕೊಟ್ಟರು. ಅವರವರೆಲ್ಲರಿಗೆ ಎಲ್ಲಾ ಸಮುದಾಯದವರು ಒಂದೊಂದು ಅಧ್ಯಕ್ಷ ಸ್ಥಾನ ಕೊಟ್ಟರು. ಇವತ್ತು ಅವ್ರ ಸಮಾಜದಾಗ ಯಾರು ಆಧಾರ ಇವತ್ತು ನೋಡಿದ್ರು. ನಮ್ಮ ಸಮಾಜದಾಗೆ ಯಾರು ಶಾಸಕರಾದ್ರ ನಮ್ಮ ಸಮಾಜದಾಗ ಅವ್ರ ಮನೆತನದೊಳಗ ನ್ಯಾಯ ಸುಜತೆ ಕಾರವಾರ ಮಾಡ್ತಾ ಬಂದು ಇವತ್ತು ಅವ್ರ ಕಾಮದ ಯಾರು ಸರಿ ಬರಲಿಲ್ಲ. ಯಾರು ಅವ್ರ ಸಮಾಜದ ಸರಿ ಬರಲಿಲ್ಲ. ಸಮಾರಂಭ ಸಾನ್ನಿಧ್ಯ ವಹಿಸಿದ ಹಳ್ಳಿಮುಂಗಳಿಯ ಶ್ರೀ ಶಿವಾನಂದ ಮಹಾಸ್ವಾಮೀಜಿ ಮಾತನಾಡಿ, ಲಿಂಗೈಕ್ಯ ಪವಾಡ ಪುರುಷ ಶ್ರೀ ಸಿದ್ದಲಿಂಗ ಮಹಾರಾಜರ ಮಹಿಮೆ ಅಪಾರ. ಅವರ ಜೀವನ ಚರಿತ್ರೆ ಆಧಾರಿತ ಚಲನಚಿತ್ರ ನಿರ್ಮಾಣಕ್ಕೆ ಶಾಸಕ ಯಶವಂತರಾಯಗೌಡ ಪಾಟೀಲ್ ಅವರು ಆರ್ಥಿಕ ಸಹಾಯ ಸ್ಮರಿಸಿದ ಪೂಜ್ಯರು. ತಾವು ಶಾಸಕ ಎಂಬುದನ್ನು ಮರೆತು ಒಬ್ಬ ಸೇವಾಸಕ್ತರಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವುದು ಸ್ಮರಣೀಯ ಎಂದರು. ಪುನಃ ಆಕಾಶಕ್ಕೆ ಯಾವ ರೀತಿಯಾಗಿ ಹೋಗ್ಬೇಕಂತಕ್ಕಂಥ ಒಂದು ಚಕ್ರ ಅನ್ನತಕ್ಕಂಥದ್ದಲ್ಲಿ ಹಂಗ ಪರಮಾತ್ಮ ಸ್ತ್ರೀಗತ ಪಟ್ಟಿರ್ತಕ್ಕಂಥ ಸಂಪತ್ತ ಆ ಮಳೆ ಹನಿಯಂತೆ ಭೂಮಿಗೆ ಕಿತ್ತು ಮತ್ತೆ ಮೇಲೆ ಹೆಂಗ್ ಹೋಗ್ತಿರ್ತದೆ ಅದು ಮತ್ತೆ ಅವನ ಭಕ್ತಿಗೆ ಅಂತ ಎಲ್ಲರಿಗೂ ಸರಿ ಮತ್ತೆ ಪುನಃ ಭಕ್ತಿ ಆಕಾರವಾಗಿ ಆ ಪುಣ್ಯದ ಮೂಲಕ ಮತ್ತೆ ಬರಬೇಕು. ಈ ರೀತಿಯಾಗಿ ಅವರಿಗೆ ಸದಾಕಾಲ
ಕೊಡತಕ್ಕಂತ ಭಾವನೆಗೆ ಬಡತನ ಇರೋರಿಗೆ ಸರ್ ಹೇಳಿದ್ರು, ವಿನಂತಿ ಶಬ್ದ ಬಳಸಿ ನನಗೆ ಹೇಳ್ಬೇಡ್ರಿ, ಅರ್ಪಣೆ ಮಾಡಿ ಹೇಳ್ರಿ, ಅರ್ಪಣೆ ಮಾಡಿ ಹೇಳ್ರಿ, ಕೊಡ್ರಿ ಅಂತ ಹೇಳಿರ್ತಕ್ಕಂಥದ್ದನ್ನು ಅವರ ಹೃದಯ ಹಂತದಿಂದ ದೇವರು ಕೊಟ್ಟದನ್ನ ಹೊಳೆಯಲ್ಲಿ ಪೂಜೆ ಮಾಡತಕ್ಕಂಥ ಪೂಜೆಯಲ್ಲಿ ನೀರನ್ನ ಹೊಳೆಯಲ್ಲಿರ್ತಕ್ಕಂಥ ನೀರನ್ನು ಮಾತಾಡಕ್ಕಾಗಿ ಪೂಜೆ ಮಾಡ್ತದ. ಆ ರೀತಿ ದೇವರು ಕೊಟ್ಟಿರ್ತಕ್ಕಂಥ ಸಂಪತ್ತು ದೇವರಿಗೆ ಕೊಡ್ತಕ್ಕಂಥದ್ದು, ಸರ್ಪಾತ್ರಿಕ ಸಲ್ಲುವಿನಲ್ಲಿ ಬಂದಿರತಕ್ಕಂಥದ್ದನ್ನು ಈ ನಿಟ್ಟಿನೊಳಗೆ ಇನ್ನೊಂದು ನಿಟ್ಟಿನೊಳಗೆ ಹೇಳಿದ್ರು ನಮ್ಮ ಅಧ್ಯಕ್ಷರು, ಕಾರ್ಖಾನೆ ಅಧ್ಯಕ್ಷರು ಏನ್ ಹೇಳಿದ್ರು ಅಂದ್ರೆ, ಅವ್ರ ಪೆನ್ ಹಾಕಿದವರು ಅವ್ರ ಮಣಿತನದವ್ರು ಯಾರು ಹಾಕಿಲ್ಲ, ಆದ್ರೆ ಇಡೀ ಎಲ್ಲ ಇಡೀ ತಾಲೂಕು ಇರತಕ್ಕಂಥ ಸಮಾಜದವ್ರು ಪೆನ್ ಹಾಕಿದ್ರು. ಈಗ ದೊಡ್ಡ ದೊಡ್ಡ ಸ್ವಾಮಿಗಳಿಗೆ ಹೇಗಿದ್ರು, ದೊಡ್ಡ ದೊಡ್ಡ ಸ್ವಾಮಿಗಳಿಗೂ ಸಹ ಎಲ್ಲ ಅವ್ರ ಸಂಬಂಧದಲ್ಲಿ ನಿಂತ್ಕೊಂಡು ಎಲ್ಲ ಮಂದಿರ ಅವರು ಯಾಕೆ ನೋಡ್ರು ಅವರವರೇ ಇರಬೇಕು. ಈ ರೀತಿಯಾಗಿರ್ತಕ್ಕಂಥವ್ರು ನಿಂತ್ಕೊಂಡು ಸಹ ಮಠಗಳು ಬೆಳೆಸ್ತಿರ್ತಾರೆ. ಆದ್ರೆ ಅದಕ್ಕಿಂತ ಹೊರತುಪಟ್ಟವಾಗಿ ಅದು ವಿರಾಟ ಭಾವನೆ ಹೇಗಿತ್ತು ನೋಡು, ನಾನೊಂದು ಸಮಾಜಕ್ಕೆ ವ್ಯಕ್ತಿಯಾಗಿರ್ಬೇಕು, ನನ್ನ ಸೇವೆ ಸಮಾಜಕ್ಕೆ ಮುಟ್ಟಬೇಕು, ಮಣಿತನ ನೋಡ್ಬೇಕು ಹೋಗಿ. ಬಂಧನಾಳದ ಶಿಲೆಗಳು, ಸಂಗಮೇಶ್ವರ ಶಿಲೆಗಳು ಮಠವನ್ನು ದೊಡ್ಡದು ಮಾಡಲಿಲ್ಲ, ಇಡೀ ಬಾಗಲಕೋಟೆ ಜಿಲ್ಲೆ ಆ ಎರಡು ಊರುಗಳನ್ನ ಉದ್ಧಾರ ಮಾಡಿದರು. ಶಿಕ್ಷಣ ಸಂಸ್ಥೆಗಳ ಕೊರತಿತ್ತು, ಶಿಕ್ಷಣ ಹೆಂಗಿತ್ತು, ಅವರ ಒಂದು ಭಾವನೆ ಏನಿತ್ತಂದ್ರ ಮಠ ದೊಡ್ಡದು ಮಾಡೋದ್ರಲ್ಲಿ ಎಲ್ಲರನ್ನೂ ವಿದ್ಯಾವಂತನ ಮಾಡಬೇಕು ಅಂತಕ್ಕಂಥದ್ದು ತಮ್ಮ ಶರೀರವನ್ನು ಸಮಾಜ ಸೇವೆಗಾಗಿ ಹೆಂಗ ಸಂಗಮೇಶ್ವರ ಶಿಲೆಗಳು. ಇದೇ ಸಂದರ್ಭದಲ್ಲಿ ಸ್ಥಳೀಯ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯ ಶತಮಾನೋತ್ಸವದ ಸವಿ ನೆನಪಿನ ಸಿದ್ಧ ಸಂಗಮ ಎಂಬ ಗ್ರಂಥವನ್ನು ಬಿಡುಗಡೆ ಹಾಗೂ ಸ್ಥಳೀಯ ವಿಸಿಸಿ ಕ್ರಿಕೆಟ್ ಕ್ಲಬ್ ವತಿಯಿಂದ ನಡೆದ ಕ್ರೀಡಾಕೂಟಕ್ಕೆ ಚಾಲನೆ ನೀಡಲಾಯಿತು. ವೇದಿಕೆಯಲ್ಲಿ ವಿವಿಧ ಗಣ್ಯರು ಸನ್ಮಾನಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಅಹಿರ್ ಸಂಘ್ ಗ್ರಾಮದ ಹಿರೇಮಠದ ಮಲ್ಲಿಕಾರ್ಜುನ ಶಿವಾಚಾರ್ಯರು, ರೇವಣಸಿದ್ದ ಶಾಸ್ತ್ರಿಗಳು ಸಾನ್ನಿಧ್ಯ ವಹಿಸಿದ್ದರು. ಮುಖ್ಯ ಅತಿಥಿಯಾಗಿ ಚಿತ್ರನಟ ಡಾ ಶ್ರೀಧರ್, ಭೀಮಾಶಂಕರ್ ಸಕ್ಕರೆ ಕಾರ್ಖಾನೆಯ ನಿರ್ದೇಶಕರಾದ ಎಂಆರ್ ಪಾಟೀಲ್, ಜಟ್ಟೆಪ್ಪ ರವಳಿ, ಬಿಎಂ ಕೋರೆ, ಎಎ ಗಜಾಕೋಶ್, ಸಾತ್ಗೌಡ ಬಿರಾದರ್, ಅರ್ಜುನ್ ನಾಯ್ಕೋಡಿ, ಜಿಲ್ಲಾ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ರಾಜ್ಪಾಲ್ ಚೌಹಾಣ್, ಕಲ್ಲಂಗೌಡ ಬಿರಾದರ್, ಎಂಎಸ್ ಮುಜ್ಕೋಡ್, ಡಿಎಸ್ ಪಾಟೀಲ್, ಸೋಮನ್ಗೌಡ್ ಪಾಟೀಲ್, ಡಿಎ ಮುಜ್ಕೋಡ್, ದಾನಮ್ಮ ಬಿರಾದರ್ ಸೇರಿದಂತೆ ಹಲವು ಗಣ್ಯರು ಭಾಗವಹಿಸಿದ್ದರು. ಉತ್ತರ ಕರ್ನಾಟಕದ ಜಾತ್ರೆಗಳೆಂದರೇನೆ ಹಾಗೆ ಒಂದಲ್ಲ ಒಂದು ವಿಶೇಷ ಇದ್ದೇ ಇರುತ್ತದೆ. ಅದರಲ್ಲೂ ವಿಜಯಪುರ ತಾಲೂಕಿನ ಬಬಲಾದಿ ಗ್ರಾಮದ ಸದಾಶಿವ ಮುತ್ಯಾನ ಜಾತ್ರೆ ಎಂದರೆ ಮುಗಿತು. ಇಲ್ಲಿ ಸದಾ ತೀರ್ಥದ ನೈವೇದ್ಯ ನಡೆಯುತ್ತದೆ. ಶಿವರಾತ್ರಿ ಬಳಿಕ ಒಂದು ವಾರಗಳ ಕಾಲ ನಡೆಯುವ ಈ ಜಾತ್ರೆಯಲ್ಲಿ ಸದಾಶಿವನಿಗೆ ತೀರ್ಥದಲ್ಲೇ ಅಭಿಷೇಕವನ್ನು ಸಹ ಮಾಡಲಾಗುತ್ತದೆ. ತೀರ್ಥ ಪ್ರಿಯನಾಗಿರುವ ಸದಾಶಿವ ಮುತ್ಯಾನಿಗೆ ಸಾವಿರಾರು ಭಕ್ತರು ತೀರ್ಥ ಸಮರ್ಪಿಸುತ್ತಾರೆ. ಹಾಗೆ ತಾವು ಎಣ್ಣೆ ಹೊಡೆದು ತೇಲಾಡುತ್ತಾರೆ. ಸದಾಶಿವನಿಗೆ ಎಣ್ಣೆ ಅಭಿಷೇಕ ಮಾಡುವ ಮೂಲಕ ಭಕ್ತರು ತಮ್ಮ ಭಕ್ತಿಯನ್ನು ಸಮರ್ಪಿಸುತ್ತಾರೆ. ತೀರ್ಥದ ಮೂಲಕ ಭಕ್ತಿ ಸಮರ್ಪಿಸುವ ಸದಾಶಿವ ಮುತ್ಯ ಇವರದು ವಿಜಯಪುರ ತಾಲೂಕಿನ ಬಬಲಾದಿ ಗ್ರಾಮದಲ್ಲಿ ಶಿವರಾತ್ರಿ ಬಳಿಕ ಒಂದು ವಾರದವರೆಗೆ ನಡೆಯುವ ಗ್ರಾಮದ ಸದಾಶಿವ ಮುತ್ಯಾನ ಜಾತ್ರೆಯಲ್ಲಿ ಇಂತಹ ಆಚರಣೆ ನಡೆಸಲಾಗುತ್ತದೆ. ಭಕ್ತರು ತಮ್ಮ ಇಷ್ಟಾರ್ಥಿಗಾಗಿ ಹಾಗೂ ಭಕ್ತಿಯಿಂದ ಸಮರ್ಪಿಸುವ ತೀರ್ಥದಿಂದಲೇ ಸದಾಶಿವನಿಗೆ ಸಂತುಷ್ಟಿಯಾಗುತ್ತದೆ. ಸದಾಶಿವನ ಅಂಗಾರ ಜಗತ್ತಿಗೆಲ್ಲ ಬಂಗಾರ, ಸದಾಶಿವನ ಜೋಳಿಗೆ ಜಗತ್ತಿಗೆಲ್ಲ ಹೋಳಿಗೆ ಎಂಬ ಹೇಳಿಕೆಗಳನ್ನು ಹೇಳುತ್ತಾ ನಡೆಯುವ ಜಾತ್ರೆ ಉತ್ತರ ಕರ್ನಾಟಕದಲ್ಲೇ ಎಲ್ಲರ ಗಮನ ಸೆಳೆಯುತ್ತದೆ. ವರ್ಷಕ್ಕೊಮ್ಮೆ ನಡೆಯುವ ಈ ಜಾತ್ರೆಗೆ ಬರುವವರೆಲ್ಲ ಕಡ್ಡಾಯವಾಗಿ ವಿವಿಧ ಕಂಪನಿಗಳ ಮದ್ಯಗಳನ್ನು ತಂದು ದೇವರಿಗೆ ತೀರ್ಥದ ರೂಪದಲ್ಲಿ ಸಮರ್ಪಿಸಿ ತಾವು ಸಹ ತೀರ್ಥ ಸೇವನೆ ಮಾಡುತ್ತಾರೆ. ತಮ್ಮ ತಮ್ಮ ಭಕ್ತಿ ಅನುಸಾರ ಮದ್ಯ ಸಮರ್ಪಿಸುವ ಭಕ್ತರಲ್ಲಿ ಮದ್ಯ ಸೇವಿಸದವರು ಒಂದಿಷ್ಟಾದರೂ ಬಾಯಿಗೆ ಅಥವಾ ಹಣೆಗೆ ಹಚ್ಚಿಕೊಂಡು ದೇವರ ಕೃಪೆಗೆ ಪಾತ್ರರಾಗುತ್ತಾರೆ. ಇನ್ನುಳಿದವರು ತಮ್ಮ ಹರಕೆ ತೀರದ ಬಳಿಕ ದೀರ್ಘದಂಡ ನಮಸ್ಕಾರ ಹಾಕಿ ಬಳಿಕ ತೀರ್ಥದ ನೈವೇದ್ಯ ಮಾಡುತ್ತಾರೆ. ಅನಾದಿ ಕಾಲದಿಂದಲೂ ನಡೆದುಕೊಂಡು ಬಂದ ಈ ಆಚರಣೆ ಇಂದಿಗೂ ಮುಂದುವರೆದಿದೆ. ವಿಜಯಪುರ, ಬಾಗಲಕೋಟೆ, ಬೆಳಗಾವಿ ಜಿಲ್ಲೆಗಳಿಂದ ಅಷ್ಟೇ ಅಲ್ಲದೆ ನೆರೆಯ ಮಹಾರಾಷ್ಟದಿಂದಲೂ ಸಹ ಸಾವಿರಾರು ಭಕ್ತರು ಆಗಮಿಸಿ ಸದಾಶಿವನಿಗೆ ತೀರ್ಥ ಸಮರ್ಪಿಸಿ ತಮ್ಮ ಭಕ್ತಿ ಪ್ರದರ್ಶಿಸುತ್ತಾರೆ.
ಸದಾಶಿವ ಮುತ್ಯಾರದ ಪವಾಡ ಭಾರಿ ಐತ್ರಿ. ಅವ್ರ ಅಂದದ ವಾಕ್ಯ ಯಾವತ್ತು ಸುಳ್ಳಾಗಿಲ್ಲ. ಸುಳ್ಳು ಅಂದವಂಗ ಏನೈತಿಲ್ಲ, ಈ ಮಠದಾಗ ಇಂಗಳ ಗೂಟ ಐತಿ. ಇಲ್ಲಿ ಬಾಳ ಯಾರ ನೋಡಿ ಇದನ್ನ ಚೆಕ್ ಮಾಡಕ್ ಬಂದ್ರು ಹಂಗೈತಿ. ಸುಳ್ಳು ಅಂದವ್ ಸುಳ್ಳು ಮಾಡಿ ಕೊಟ್ಟವಂಗ ಅವ್ರ ಏನ್ ಸಾರ್ತಾರಲ್ಲ ಅದ ಫೈನಲ್. ಇಲ್ಲಿ ಮತ್ತೊಂದು ನೋಡ್ರಿ, ಸಾರಾಕ್ ಎಲ್ಲಿ ಇದ್ರಾಗೂ ಇಲ್ಲ. ಇಲ್ಲಿ ಅನ್ಕ ಹೇಳಿದ್ದ ವಾಕ್ಯ ಹಂಗೈತಿ. ಮತ್ತ ಜಾತ್ರೆ ಒಂದ್ 15 ದಿನದ ಗಟ್ಲೆ ಜಾತ್ರೆ ಆಗತ್ರಿ. ಮಹಾರಾಷ್ಟ್ರದವ್ರು ಬರ್ತಾರ್ರಿ, ಕೇರಳದವ್ರ, ಆಂಧ್ರದವ್ರ, ಮತ್ತ ಇಲ್ಲಿ ಹೊಸಪೇಟೆ, ಹಿಂಗೆಲ್ಲಾ ಜಿಲ್ಲಾಗಳು ನಮ್ ಕರ್ನಾಟಕಕ್ಕ ನೋಡ್ರಿ ಒಟ್ಟರು ಬರ್ತಾರ. ನೈವೇದ್ಯ ರೀ ತೀರ್ಥ, ಫಸ್ಟ್ ತೀರ್ಥ ಬೇಕ್ರಿ. ತೀರ್ಥ ಇರ್ಲಿಲ್ಲ ಅಂದ್ರ ಆ ದೇವ್ರಿಗೆ ನೈವೇದ್ಯನ ಮುಟ್ಟಿಲ್ಲ ಅಂದಂಗ ಅರ್ಥ. ಎಟ್ಟಾಗ್ಲಿ ತೀರ್ಥ ಇರಬೇಕಿಲ್ಲಿ. ಅದಕ್ಕೆ ನೋಡ್ರಿ ಮತ್ ದನದ ಜಾತ್ರೆನೂ ಹಾಕತ್ರಿ ಇಲ್ಲಿ. ಮುಂಜಾನೆ ಹೇಳಿದ್ರೆ ನೋಡ್ರಿ ಸಂಚಾನ ಬೆಳತಾನ ಏಕಾರಿ ತೀರ್ಥ ಅಲ್ಲಿ ದೇವ್ರಿಗೆ ಹಾಕೋದು. ಅವ್ರ ಏನ್ ಯಾಕೆ ತೊಳೋ ಲೆಕ್ಕ ಬಿಡೋ ಲೆಕ್ಕ ಒಳ್ಳೇದಾಕತ್ರಿ. ತೀರ್ಥ ಯಾರು ಬಳಸ್ತಾರಲ್ಲ ಅವ್ರಿಗೆ ಮಾತ್ರ ಒಳ್ಳೇದಾಕತ್ರಿ. ಹಿಂದೆ ಎಷ್ಟೋ ಕಾಲಿಂದ ಅವ್ರ ಇದ್ದಂದಿಂದ ಏನ್ ತೀರ್ಥ ಚಲಾಗತ್ತಾರಲ್ಲ ಅದನ್ನ ಬಂದ್ ಮಾಡ್ಬೇಕಂತೇಳಿ ಎಷ್ಟೋ ಅಧಿಕಾರಿಗಳು ಬಂದ್ರು ಬಂದ್ ಆಗೋದಾಗಿಲ್ಲ, ಬಂದೇ ಮಾಡೋದಾಗಿಲ್ರಿ, ಚಾಲೂನ ಐತ್ರಿ. ಬಬಲಾದಿ ಸದಾಶಿವ ಮುತ್ಯಾನಿಗೆ ಎಣ್ಣೆ ಅಭಿಷೇಕ ಇಲ್ಲದೆ ನಡೆಯುವುದೇ ಇಲ್ಲವಂತೆ. ಯಾಕೆಂದ್ರೆ ಸುಮಾರು 750 ವರ್ಷಗಳ ಹಿಂದೆ ಸದಾಶಿವ ಮುತ್ಯ ಇಲ್ಲಿಗೆ ಬಂದು ನೆಲೆಸಿದ್ದಾಗ ಆತನಿಗೆ ಸದಾ ತೀರ್ಥ ಬೇಕಿತ್ತಂತೆ. ಹಾಗಾಗಿ ತೀರ್ಥ ಸೇವಿಸಿಯೇ ಆ ಮುತ್ಯ ಸಾಕಷ್ಟು ಪವಾಡಗಳನ್ನು ಮಾಡಿದನಂತೆ. ಹಾಗಾಗಿ ಇಂದಿಗೂ ಸಹ ದೇವರಿಗೆ ಬರುವ ಭಕ್ತರು ಕಡ್ಡಾಯವಾಗಿ ತೀರ್ಥ ತಂದು ಸಮರ್ಪಿಸುತ್ತಾರೆ. ಇನ್ನು ಇಲ್ಲಿ ಕೇವಲ ತೀರ್ಥದ ಜಾತ್ರೆ ಮಾತ್ರವಲ್ಲದೆ ಪವಾಡ ಪುರುಷ ಸದಾಶಿವ ಮುತ್ಯನ ಕಾಲಜ್ಞಾನದ ಹೇಳಿಕೆಯೂ ನಡೆಯುತ್ತದೆ. ಇಲ್ಲಿ ನಡೆಯುವ ಹೇಳಿಕೆ ಯಾವತ್ತೂ ಸುಳ್ಳಾಗಿಲ್ಲ ಎಂಬ ನಂಬಿಕೆ ಇಲ್ಲಿನ ಭಕ್ತರಲ್ಲಿದೆ. ಇದೀಗ ಈ ಬಾರಿಯ ಹೇಳಿಕೆ ಸಹ ನಡೆದಿದ್ದು ಆ ಹೇಳಿಕೆ ಹೀಗಿದೆ. ಆಷಾಢ ಮಾಸದಲ್ಲಿ ಮಳೆಯ ಸುಭಿಕ್ಷಂ, ಶ್ರಾವಣದಲ್ಲಿ ಮನುಷ್ಯರ ಸಾವು ನೋವು, ಭಾದ್ರಪದಲ್ಲಿ ರಾಜ್ಯದಲ್ಲಿ ದಂಧೆಗಳು ಆದವು, ರಾಜಕಾರಣದಲ್ಲಿ ಗೊಂದಲಗಳು ಆದವು ಎಚ್ಚರ. ಇನ್ನು ಮುಂದೆ ಅನ್ಯ ಕೋಮಿನ ದಂಧೆಗಳು ಏಳುವುದು ಎಚ್ಚರ. ಮಾರ್ಗಶಿರ ಮಾಸದಲ್ಲಿ ಜೋಳ ಬೆಳೆಯುವುದು, ಪುಷ್ಯ ಮಾಸದಲ್ಲಿ ಪ್ರಜೆಗಳಿಗೆ ಪೀಡ, ಭೂಮಿಯ ಕಂಪನವಾಗಲಿದೆ. ರಾಜ್ಯ ರಾಜಕಾರಣದಲ್ಲಿ ಕೊಲೆ ಸುಲಿಗೆ ಪಾಪಗಳು ಹೆಚ್ಚಾಗಲಿವೆ. ಅಗ್ನಿ ಪ್ರಳಯ, ಜಲಪ್ರಳಯ, ಅನೇಕ ಪಾಪ ಕೃತ್ಯಗಳು ನಡೆಯಲಿವೆ. ಮೇಲ್ಗಡೆ ಹೊಂದಾಣಿಕೆ ಆಗಲಿದೆ. ಭಾರತಕ್ಕೆ ಯುದ್ಧದ ಭಯವಿದೆ. ಮುಂಗಾರು ಮಳೆ 8 ಆನೆ, ಹಿಂಗಾರಿ ಮಳೆ 7 ಆನೆ. ಸದಾಶಿವ ಹೇಳಿದ್ದು ಚಿಕ್ಕಯ್ಯ ನುಡಿದಿದ್ದು ಯಾವತ್ತೂ ಸುಳ್ಳಾಗಿಲ್ಲ. ಈ ಜಾತ್ರೆ ವಿಶೇಷತೆ ಏನಪ್ಪಾ ಅಂತಂದ್ರ ಇಲ್ಲಿ ಅನ್ನ ಪ್ರಸಾದ ನಡೀತೈತಿ. ಅನ್ನ ಪ್ರಸಾದ ನಡೆಯುತ್ತೆ ಅಂದ್ರೆ ಅನ್ನ ಪ್ರಸಾದ ನಡೆಯುವ ಏನೈತಿ, 1ನೇ ದಿವಸ ತೇರು, 2ನೇ ದಿವಸ ಪಂಕ್ತಿ ಅನ್ನ ಪ್ರಸಾದ ಅನ್ಸ್ತಾರ ಹೊಳಿಮಠ. ಆ ಅನ್ನವನ್ನು ನೀವು ತಗೊಂಡ್ರೆ ನಿಮ್ಮ ಮನೆಗೆ ಅನ್ನದ ಬರ ಯಾವುದೇ ರೀತಿ ಬರುವುದಿಲ್ಲ ಅನ್ನೋ ಭಾವನೆ. ಆಮೇಲೆ ದನಗಳ ಜಾತ್ರೆ ನಡೀತೈತಿ. ಎಷ್ಟೋ 1,50,000 ಒಂದೊಂದು ಹೋರಿಗಳು ಮಾರ್ಯಾವ. ಅಂದ್ರೆ ಈ ಜಗದಲ್ಲಿ ಏನೈತಲ್ಲ ಯಾವುದೇ ತಲೆಪಟ್ಟಿ ವಗೇರೆ ಇಲ್ಲ. ಅವ್ರದೇ ದುಡ್ಡು ಅವರೇ ಮಾಡ್ಕೊಂಡು ಹೋಗೋದು. ಇದು ಬಡವರು ಬಬಲಾದಿ ಬಡವರು ಜಾತ್ರೆ. ಬಬಲಾದಿ ಸದಾಶಿವ ಮಧ್ಯವೇ ನೈವೇದ್ಯ ಏನಂದ್ರೆ ಆ ಸದಾಶಿವಪುರ ತಮ್ಮ ಸಿದ್ಧಿಗಾಗಿ ತಗೊಂಡದ ಅದನ್ನ. ಅಂದ್ರೆ ಮುಂದಾಗೋದು ಹೇಳ್ಯಾರ, ಹಿಂದಾಗಿದ್ದು ಬರೆದಿಟ್ಟಾರ. ಅವ್ರು ತಮ್ಮ ಸಿದ್ಧಿಗಾಗಿ ತಗೋತಿದ್ರು. ಈಗಿನ ಜನ ಏನ್ ಮಾಡ್ತಾರ ಅದನ್ನ ತೀರ್ಥ ರೂಪದಲ್ಲಿ ತಗೋತಾರ. ಅಂದ್ರೆ ಕಂಪಲ್ಸರಿ ಅಂತೇನಿಲ್ಲ, ಕೆಲವರು ಬೇಡದವ್ರು ಹಿಂಗೆ ಹಚ್ಕೊಂಡ್ಬಿಡ್ತಾರೆ ಇಷ್ಟೇ, ಮತ್ತೇನು ಇಲ್ಲ ಇದ್ರ ವಿಶೇಷತೆ. ಆದ್ರೆ ಇಲ್ಲಿ ಈ ಜಗದೊಳಗ ಭಕ್ತಿ ಮುಖ್ಯ, ನಂಬಿಕೆ ಮುಖ್ಯ. ಆ ಮಠದ ಕಟ್ಟೆ ಹತ್ತು ಮುಂದೆ ಎಲ್ಲಾ ನಿಂದಪ್ಪ ಅಂತಂದ್ರೆ ನಿಮ್ದಾಕತ್ತೆ. ನಮ್ಮಲ್ಲಿ ಮಠದ ವಿಶೇಷತೆ ಇದೆ. 100ಕ್ಕೆ 100 ಸತ್ಯ. ಸದಾಶಿವ ಹೇಳಿದ್ದು ಚಿಕ್ಕಯ್ಯ ನುಡಿದದ್ದು, ಅವ್ರು ಹೇಳಿದ ಇನ್ನೋರ್ಗು ಜಾಯಮಾನ ಇಲ್ಲ ಸುಳ್ಳು ಅನ್ನೋದು. ಅಂದ್ರೆ ನಂಬಿಕೆ ಮುಖ್ಯ. ಹೇಳ್ಯಾರಲ್ಲ ಅವಾಗ ಸರ್ ಇದು ಕಲ್ಲು ಕೋಳಿ ಕುಗ್ತೈತಿ, ಮೊಬೈಲ್ ಬತ್ತು. ಆಮೇಲೆ 8 ಕಟ್ಟಿದ್ದು ಬಂಡ್ ರೈತು 1 ಕಟ್ತಾನಂತ ಇದೆ. ಟ್ರ್ಯಾಕ್ಟರ್ ಬತ್ತು, ದುಡ್ಡಿಗೆ ಮಗಿ ನೀರು, ಫಿಲ್ಟರ್ ನೀರು, ಬಿಸ್ಲರಿ ಬಂತು. ಅಪ್ಪಗ ಅಪ್ಪ ಅನ್ನೋ ಕೂಲಿ ಬೇಡ್ತೀರಿ. ಮಾನ್ಯರೆಲ್ಲ ಮಾಯಾಗಿ ಹೋಗ್ತಾರು. ಕಸರತ್ತ ಕಮಾಯಿ ಮಾಡೋ ಪಂಡಿತರೆಲ್ಲ ಕಸಗಸಿಗಿಂತ ಕಡಿ ಹಾಕಾರು. ಹೇಳೋರು ಕೇಳೋರು ಹಾಳಾಗಿ ಹೋಗ್ತಾರು.
ದೇಶಕತೆ ಮಾಡೋ ದೇಶಪಾಂಡೆಗಳು ದೀಪಕ್ ದಿಕ್ಕಿಲ್ಲಾರ್ದು ಹೋಗ್ತಾರು ಆ 5 ಇನ್ನೋರ್ಗು ಸತ್ಯದವ್ ಸಿದ್ದು ಮುತ್ಯ ಅಂತೇಳಿ. ಹೀಗೆ 10 ಹಲವು ಕಾಲಜ್ಞಾನದ ಹೇಳಿಕೆಗಳ ಮೂಲಕ ಮತ್ತು ತೀರ್ಥದ ಜಾತ್ರೆಯ ಮೂಲಕವೇ ಹೆಚ್ಚು ಪ್ರಸಿದ್ಧಿ ಪಡೆದಿದ್ದಾನೆ ಬಬಲಾದಿ ಸದಾಶಿವ ಮುತ್ಯ. ಹೆಣ್ಣು ಗಂಡು ಎಂಬ ಭೇದ ಭಾವವಿಲ್ಲದೆ ಜಾತ್ರೆಗೆ ಆಗಮಿಸುತ್ತಾರೆ ಭಕ್ತರು. ಸದಾಶಿವ ಮುತ್ಯನ ಆಶೀರ್ವಾದ ಹಾಗೂ ತೀರ್ಥ ಸೇವನೆ ಮಾಡುವ ಆಸೆ ನಿಮಗಿದ್ರೆ ಬಂದು ಆಶೀರ್ವಾದ ಪಡೆದುಕೊಳ್ಳಿ. ವಿಜಯಪುರ ನಗರದ ವಾರ್ಡ್ ನಂಬರ್ 16ರಲ್ಲಿ ಬರುವ ಹಮಾಲ್ ಕಾಲನಿ ನಿವೇಶನಗಳನ್ನು ಕರ್ನಾಟಕ ಗೃಹ ಮಂಡಳಿ ವತಿಯಿಂದ ಮಂಜೂರಾದ ನಿವೇಶನಗಳಿಗೆ ಉತ್ತಾರೆಯಲ್ಲಿ ಹೆಸರು ದಾಖಲು ಮಾಡುವಂತೆ ಒತ್ತಾಯಿಸಿ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ನಡೆಸಿದರು. ವಿಜಯಪುರ ನಗರದ ವಾರ್ಡ್ ನಂಬರ್ 16ರಲ್ಲಿ ಬರುವ ಹಮಾಲ್ ಕಾಲನಿ ನಿವೇಶನಗಳನ್ನು ಕರ್ನಾಟಕ ಗೃಹ ಮಂಡಳಿ ವತಿಯಿಂದ ಮಂಜೂರಾದ ನಿವೇಶನಗಳಿಗೆ ಉತ್ತಾರೆಯಲ್ಲಿ ಹೆಸರು ದಾಖಲು ಮಾಡುವಂತೆ ಒತ್ತಾಯಿಸಿ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ನಡೆಸಿದ್ದಾರೆ. ಸದರಿ ಮಂಜೂರಿದಾರರಿಗೆ ಕರ್ನಾಟಕ ಗೃಹ ಮಂಡಳಿ ವತಿಯಿಂದ ದಸ್ತು ನೋಂದಣಿ ಮಾಡಿಕೊಟ್ಟಿರುತ್ತಾರೆ. ಆದರೆ ಸುಮಾರು 34 ವರ್ಷಗಳಾದರೂ ಸಹ ಸದರಿ ನಿವೇಶನದಾರರ ಹೆಸರು ಸಂಬಂಧಪಟ್ಟ ಕಂದಾಯ ದಾಖಲೆ ಉತ್ತಾರೆಯಲ್ಲಿ ಹಾಗೂ ಹಕ್ಕು ರಿಜಿಸ್ಟರ್ ಅಲ್ಲಿ ಹೆಸರು ದಾಖಲು ಆಗಿರುವುದಿಲ್ಲ. ನಿವೇಶನಗಳಿಂದ ಸಾಲ ಪಡೆಯಲು ಹೋದರೆ ಸಂಬಂಧಿಸಿದ ಬ್ಯಾಂಕಿನವರು ಉತ್ತಾರಣೆಯನ್ನು ಕೇಳುತ್ತಾರೆ ಹಾಗೂ ನಿವೇಶನಗಳಿಗೆ ವಿದ್ಯುತ್ ಸಂಪರ್ಕ, ಕುಡಿಯುವ ನೀರಿನ ಸೌಲಭ್ಯ ಪಡೆಯಲು ಸಹ ಕಂದಾಯ ದಾಖಲೆಗಳನ್ನು ಕೇಳುತ್ತಾರೆ. ಇದರಿಂದ ಅಲ್ಲಿ ವಾಸಿಸುವ ಜನರಿಗೆ ಬಹಳ ತೊಂದರೆಯಾಗುತ್ತಿದೆ. ಆದ್ದರಿಂದ ಬೇಗನೆ ನಿವೇಶನಗಳನ್ನು ಅವರ ಹೆಸರಿನಲ್ಲಿ ಮಾಡಿ ಉತ್ತಾರೆಯನ್ನು ಕೊಡಬೇಕೆಂದು ಆಗ್ರಹಿಸಿದರು. ಎಲ್ಲಿಯವರೆಗೆ ಹೋರಾಟ? ಎಲ್ಲಿಯವರೆಗೆ ಹೋರಾಟ? ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಭ್ರಷ್ಟ ಅಧಿಕಾರಿಗಳಿಗೆ ನೋಡಿಲ್ರಿ ಏನ್ ಮಾಡಿದ್ರು ಅಧಿಕಾರ ರೊಕ್ಕ ಬರೋಣ ಜೇಬ್ನಾಗ ಇಟ್ಕೊಂಡು ಹೋಗ್ಬಿಟ್ಟು ಮಾಡ್ತೇವ್ ಅಂತ ಸಂತೋಷನ್ ಬಲ್ಲಿ ಹೋಗಿ ಬಾದಿನ ಕಾಲನ್ ಚಪ್ಲಿನ ಹರಿದು ಒಂದು ಲೋಟನ ಏನಾಗಿಲ್ಲ. ಈಗ ಡಬ್ಬಿ ತಂದು ಕೊಟ್ಟಾರಿ ಅದ್ರಾಗ ಸಂಡಾಸ್ ಕುಂತು ಕಾಗದ ಕಟ್ಟಿ ಯಾರ ಮನಿ ಮುಂದೆ ಹೋಗಿಬೇಕ? ಡಿಸಿ ಮನಿ ಮುಂದೆ ಹೋಗಿಬೇಕ? ಸಣ್ಣ ಇದ್ರ ಬಲ್ಲಿ ಹೋಗಿಬೇಕ್ರಿ ಸರ್? ಯಾರ ಮನಿ ಮುಂದೆ ಹೋಗಿಬೇಕು ಹೇಳ್ರಿ ನೀವು? ನಮಗ್ ಬಡ್ರ ಏನೇನ್ ಕಿಮ್ಮತ್ ಇಲ್ರಿ. ಬಂದು ನೋಡ್ಬೇಕ್ರಿ, ಹೇಳ್ಬೇಕು. ರೋಡ್ ಸೈಡ್ ಇಲ್ಲ, ನೀರಿಲ್ಲ, ಕೇಳಿಲ್ರಿ ಮಹಾನಗರ ಪಾಲಿಕೆ ಅವರಿಗೆ ಬಂದ ಸಾಕಾಯ್ತ್ರಿ. ನಾವು ಕಡಿತಾನ ನಮ್ಮಲ್ಲಿ ಬಂದು ನಾವು ಎತ್ತರ ಮಾಡ್ತೇವೆ, ಮುಂದೆ ಮಾತಾಡ್ಬೇಕಿಂದ ಅವ್ರಿಗೆ. ಅದೇ ಅವ್ ನಿಮ್ ಕಡಿತಂದ್ರ ಗೊತ್ತಾಕದೇನ್ರಿ? ನಮಗೆ ಏನ್ ನೋಡಿ ಆಕ್ಪತ್ರ ಬೇಕ್ರಿ, ಉತ್ತಾರಿ ಬೇಕ್ರಿ, ನಮ್ಗೆ ನೋಡ್ಬೇಕ್ರಿ, ಲೈಟ್ ಬೇಕ್ರಿ, ನಮ್ಗೆಲ್ಲ ಅನುಕೂಲ ಮಾಡ್ಬೇಕ್ರಿ. ಎಲ್ಲ ಹೋಗಿ ತಿರ್ಗಾಡಿ ಹೇಳ್ಯಾರಿ ಅವ್ರು ಮಾಡ್ತೇವ್ತಾರಿ, ಬರೇ ಮಾಡ್ತೇವ್ತಾರ ತರ್ಕಲ್ಲ ಸರ್. ನೋಡ್ರಿ ಹಾವುಗಳು ಚೇಳುಗಳು ಎಡ್ತಾ ನೋಡ್ರಿ. ಇದು ಧರಣಿ ಸತ್ಯಾಗ್ರಹ ಎಲ್ಲಿ ತರ ಇದು ನ್ಯಾಯ ಸಿಗೋ ತನಕ ನಾವು ಬಂದಿರ್ತೇವೆ. ಪ್ರಯತ್ನ ಮಾಡಿದ್ರು ನಮ್ಗೆ ಎಲ್ಲಿ ಕೇಳಕ ಹೋದ್ರೆ ಆಸ್ಪತ್ರೆ ಎಲ್ಲಿ ಕೊಡೋ ಎಲ್ಲಿ ಇಲ್ಲ ಅಂತ ನಮ್ಗೆ ಹೇಳ್ತಾರ್ರಿ. ನಮ್ಗೆ ಒಂದು ಜಾಗ ಒಂದಿಟ್ಟು ಕೊಡ್ಬೇಕಾಗ್ತ ನೋಡ್ರಿ. ತಾಯಿಂದವ್ರಿಗೆ ಎಷ್ಟು ಇತ್ತು ಪತ್ರ ಮಾಡಿ ನಮ್ಗೆ ಜಾಗ ಕೊಡ್ಬೇಕು. ನಾವು ಜಾಗ ಬಾಡಿಗೆ ಇದ್ದವರು ಕೊಡೋಣ, ಒಂದ್ ತಿಂಗಳಿರೋಣ ಬಾಡಿಗೆ ರೊಕ್ಕ ಕೊಡ್ರಿ, 2,000 3,000 ಕೊಡ್ರಿ, ರೊಕ್ಕ ಇರ್ಲಾರ್ದ ಕೇಳಕ್ ಹೋದ್ರೆ ಬಿಡ್ರಿ ಮನಿ ಜಾಗ ಬಿಡ್ರಿ ಅಂತಾರ್ರಿ. ನಾವ್ ಎಲ್ಲಿ ಹೋಗಿರ್ನಂದ್ರಿ? 2 ವರ್ಷ ಅಲ್ಲಿ ಇದ್ರು 15 ವರ್ಷ ಆಯ್ತು. ನಾವು ಅಲ್ಲೇ ಇದ್ರಿ, ಎಲ್ಲದವ್ರಿ ಕಾಗದ ಪತ್ರ ಎಲ್ಲದವ್ರಿ. ಉದಾರ ಕೊಟ್ಟಿಲ್ಲ ನಿಮಗೆ? ಕೊಟ್ಟಿಲ್ಲ ನೋಡ್ರಿ, ಒಟ್ಟ ಕೊಡಲ್ರಿ. ಅಲ್ಲಿ ತೋರಿಸಿ ಜಾಗ ಇಲ್ಲಿ ತೋರಿಸ್ತಾವ ಅಂತಾರ್ರಿ. ಕೇಳೋಣ ಇಲ್ಲ, ನಾ ಇನ್ನೊಂದ್ ತಿಂಗಳು 2 ತಿಂಗಳು ಬರ್ತೀವಿ, ತೋರಿಸ್ತೀವಾಗ ಅಲ್ಲಿ ತೋರಿಸ್ತೀವಿ ಇಲ್ಲಿ ತೋರಿಸ್ತೀವಿ ಅಂತಾರ. ಒಟ್ಟ ನಮ್ಗೆ ಜಾಗ ತೋರ್ಸಂಗಿಲ್ಲ, ನಮ್ಗೆ ಏನು ಕೊಡ್ಲಾರ್ದಂಗ ಮಾಡ್ಯಾರ ನೋಡ್ರಿ. ಪತ್ರ ಬಾಂಡ್ ಅದಾವ, ಉತ್ತಾರಿ ಇಲ್ಲ ಅಂದ ಬಳಕ ಅವ್ರ ಗರ್ಪಟ್ಟಿ ತುಂಬಿಸ್ಕೋತಾರ, ಪಾವತಿ ಕೊಡಂಗಿಲ್ಲ. ಆನಂತರ ಶೌಚಾಲಯ ಇಲ್ಲ. ಗಂಡ್ಮಕ್ಳು ಹೆಣ್ಮಕ್ಳು ಕೂಡಿ ಸಂಡಾಸ್ ಕೂಡಿಸ್ಬೇಕಾಗ್ತದ, ಅವ್ರಿಗೆ ಶೌಚಾಲಯ ಇಲ್ಲ. ಉತ್ತಾರಿ ಯಾಕೆ ಕೊಟ್ಟಿಲ್ರಿ ನಿಮ್ಗೆ? ಉತ್ತಾರಿ ಕೊಟ್ಟಿಲ್ರಿ. ಅಲ್ಲಿ ಹೋರಿ ಅಂತ ಕಳಿಸ್ತಾರ. ಯಾ ಅಧಿಕಾರಿಗಳು ನಮ್ಗ ಕಿಮ್ಮತ್ ಮಾಡಲ್ರು. ಸಬ್ ರಿಜಿಸ್ಟರ್ ಆಫೀಸ್ ಹೋಗ್ತಾರ, ಇಸಿ ತೊಗೊಂಬಾತಿ ಹೇಳ್ತಾರ. ಇಸಿ ತಂದ್ ಕೊಟ್ರ ನಿಮ್ ಮನಿ ಮುಂದಿತ್ತು ಪೋಡ್ ತಕೋರಿ ಅಂತ ಹೇಳ್ತಾರ. ಮನಿ ಮುಂದಿತ್ತು ಪೋಡ್ ತಕೊಂಡ್ ಒಯ್ದು ಕೊಟ್ರಿ ಎಂಟ್ರಿ ಆಗಿಲ್ಲ ಅಂತಾರ. ನೀವ್ ಯಾರ್ದೋ ಜಾಗ ಹಿಡಿದಿರಿ ಅಂತ ಹೇಳ್ತಾರ. 45,000 ರೂಪಾಯಿ ಕೊಟ್ಟು ನಮಗ್ ಖರೀದಿ ಮಾಡಿ ಕೊಟ್ಟಾರ. ಖರೀದಿ ಮಾಡಿ ಕೊಟ್ಟು ಉತ್ತಾರಿ ಕೊಟ್ಟಿಲ್ಲ. 8 ವರ್ಷ ಆಯ್ತ್ರಿ ಅಲ್ಲಿದ್ದ? ಈಗ ಅಲ್ಲಿದ್ದು ಮತ್ತ 15 ವರ್ಷ ಆಯ್ತ್ರಿ. ಗಾಂಧಿನಗರ್ ಹೋಗಿ ಇದಕ್ಕೆ ಹೋರಿ ಅಂತ ಹೇಳ್ತಾರ, ಸಬ್ ರಿಜಿಸ್ಟರ್ ಆಫೀಸ್. ಅಲ್ಲಿ ಹೋಗೋಣ ಅವ್ರು ಇಸಿ ಕೊಡ್ತಾರ. ಇಸಿ ಒಯ್ದು ಮಹಾನಗರ ಪಾಲಿಕೆ ಕೊಡ್ಬೇಕು. ನಾಳೆಗೆ ಬರ್ರಿ ನಾಡ್ದು ಬರ್ರಿ ಅಂತಾರ. ಒಂದ್ ತಿಂಗಳ ತನ ಎಡ್ತಾಕ್ಸ್ತಾರ. ನಾವು ಬ್ಯಾಸತ್ತು ರೊಕ್ಕ ಇಲ್ಲ ಬಿಟ್ಟಾಕ್ ಮನ್ಯಾಗ ಕೂತ್ ಬಿಡ್ತೀವಿ.
ವಿಜಯಪುರದಲ್ಲಿ ನಡೆದ ನಮ್ಮೂರ ಸುದ್ದಿ ಹಾಗೂ ಲಯನ್ಸ್ ಕ್ಲಬ್ ವಿಜಯಪುರ ಪರಿವಾರ ಇವರ ಸಹಯೋಗದಲ್ಲಿ ನಡೆದ ನಮ್ಮೂರ ನಕ್ಷತ್ರ ಜಿಲ್ಲಾ ಪ್ರಶಸ್ತಿ ಕಾರ್ಯಕ್ರಮ ನಡೆದಿತ್ತು. ಇದೊಂದು ಐತಿಹಾಸಿಕ ಕಾರ್ಯಕ್ರಮ. ಜಿಲ್ಲೆಯ 180ಕ್ಕೂ ಹೆಚ್ಚು ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದ ಸಾಧಕರಿಗೆ ಜಿಲ್ಲಾ ನಮ್ಮೂರ ನಕ್ಷತ್ರ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಇತ್ತೀಚೆಗೆ ವಿಜಯಪುರದಲ್ಲಿ ನಡೆದ ನಮ್ಮೂರ ಸುದ್ದಿ ಹಾಗೂ ಲಯನ್ಸ್ ಕ್ಲಬ್ ವಿಜಯಪುರ ಪರಿವಾರ ಇವರ ಸಹಯೋಗದಲ್ಲಿ ನಡೆದ ನಮ್ಮೂರ ನಕ್ಷತ್ರ ಜಿಲ್ಲಾ ಪ್ರಶಸ್ತಿ ಕಾರ್ಯಕ್ರಮ ನಡೆದಿತ್ತು. ಇದೊಂದು ಐತಿಹಾಸಿಕ ಕಾರ್ಯಕ್ರಮ. ಜಿಲ್ಲೆಯ 180ಕ್ಕೂ ಹೆಚ್ಚು ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದ ಸಾಧಕರಿಗೆ ಜಿಲ್ಲಾ ನಮ್ಮೂರ ನಕ್ಷತ್ರ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಡಾ ಎಂಎಂ ಪಡ್ಶೆಟ್ಟಿ ಅವರು ಸಾಹಿತ್ಯ ಕ್ಷೇತ್ರದಲ್ಲಿ ಸಾನ್ನಿಧ್ಯಗೈದಿದ್ದಾರೆ. ಅದರಲ್ಲೂ ಜಾನಪದ ಕ್ಷೇತ್ರದಲ್ಲಿ ಅವರು ಬರೆದಿರುವ ಪುಸ್ತಕಗಳು ಹಲವಾರು. ಶ್ರೀಯುತರು ಡಾ ಎಂಎಂ ಕಲಬುರ್ಗಿ ಹಾಗೂ ಗದಗಿನ ಜಗದ್ಗುರು ದಿವಂಗತ ಡಾ ಸಿದ್ದಲಿಂಗ ಮಹಾಸ್ವಾಮೀಜಿಗಳ ಶಿಷ್ಯರಲ್ಲಿ ಇವರು ಮೊದಲಿಗರು. ಈ ಕ್ಷೇತ್ರದಲ್ಲಿ ಸಾಧನೆ ಆಗಬೇಕಾದರೆ ನನ್ನ ಗುರುಗಳ ಆಶೀರ್ವಾದವೇ ಕಾರಣ ಎಂದು ಹೇಳುತ್ತಾರೆ. ಒಬ್ಬ ಯಶಸ್ವಿ ಪುರುಷನ ಹಿಂದೆ ಒಬ್ಬ ಮಹಿಳೆ ಇರುತ್ತಾಳೆ. ಆದ ಕಾರಣ ಇಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಇದ್ದ ಕಾರಣ ಡಾ ಎಂಎಂ ಪಡ್ಶೆಟ್ಟಿ ಅವರ ದಂಪತಿಯನ್ನು ಸನ್ಮಾನಿಸಿದ್ದು ವಿಶೇಷವಾಗಿತ್ತು. ಎಂಬಂತೆ ತಾವು ನಮ್ಮ ಮನೆಗೆ ಮಹಿಳಾ ದಿನಾಚರಣೆ ದಿವಸ ಆಗಮಿಸಿದ್ದೀರಿ. ಅದಕ್ಕಾಗಿ ನಮಗೆ ಬಹಳ ಸಂತೋಷ ಆಗ್ತದೆ. ಇವತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಆಚರಿಸುವುದು ತುಂಬ ಅರ್ಥಪೂರ್ಣ, ಔಚಿತ್ಯಪೂರ್ಣ. ಯಾಕಂದ್ರೆ ಮಹಿಳೆ ಯಾವುದರಲ್ಲಿಯೂ ತಾನು ಕಡಿಮೆ ಇಲ್ಲ ಅನ್ನುವಂಥ ಹಿನ್ನೆಲೆಯೊಳಗೆ ಸದಾ ಶ್ರಮಜೀವಿಯಾಗಿ ದೇಶದ ಉನ್ನತಿಗಾಗಿ, ಸಮಾಜದ ಉನ್ನತಿಗಾಗಿ, ಕುಟುಂಬದ ಉನ್ನತಿಗಾಗಿ ಕೆಲಸ ಮಾಡ್ತಾ ಇರ್ತಾರೆ ಅನ್ನುವಂಥದ್ದನ್ನು ನಾವು ಗಮನಿಸ್ತೀವಿ. ಪುರುಷರಿಗೆ ರಜೆಗಳುಂಟು, ಆದರೆ ಮಹಿಳೆಯರಿಗೆ ಯಾವ ರಜೆಯೂ ಇಲ್ಲ ಅನ್ನುವಂಥದ್ದು ನಾವು ಗಮನಿಸಬೇಕಾಗ್ತದೆ. ಶ್ರೀಕೃಷ್ಣ ಪರಮಾತ್ಮ ಯುಗಕ್ಕೆ ಒಂದೊಂದು ಅವತಾರ ತಾಳದ, ಆದರೆ ಮಹಿಳೆ ಒಂದೇ ಜನ್ಮದಲ್ಲಿ 10 ಅವತಾರ ತಾಳ್ತಾಳ ಅನ್ನೋದನ್ನು ನಾವು ನೋಡ್ತೀವಿ. ತಾಯಿಯಾಗಿ, ಮಗಳಾಗಿ, ಸೋದರಿಯಾಗಿ, ಸೊಸೆಯಾಗಿ, ಅತ್ತೆಯಾಗಿ, ತಂಗಿಯಾಗಿ, ಅಕ್ಕಳಾಗಿ, ಅಜ್ಜಿಯಾಗಿ ವಿವಿಧ ಮುಖಗಳಿಂದ ಸರ್ವಾಂಗೀಣ ಪ್ರಗತಿ ಕುಟುಂಬದ, ಸಮಾಜದ, ತನ್ಮೂಲಕ ದೇಶಕ್ಕೆ ಅವಳ ಸೇವೆ ಅಪಾರದ. ನಾವು ಸ್ಮರಿಸಬೇಕು. ಸಮಾನತೆಯ ಹಕ್ಕನ್ನು ಎಲ್ಲ ರೀತಿಯೊಳಗೂ ನಾವು ವೈಚಾರಿಕವಾಗಿಯೂ ಕೊಡಬೇಕು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಶ್ರೀ ಕಾಳಿಕಾದೇವಿ ದೇವಸ್ಥಾನದ ಮಹಿಳಾ ಮಂಡಳಿ ವತಿಯಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಹಾಗೂ ಮಹಿಳಾ ಸಾಧಕಿಯರಿಗೆ ಸನ್ಮಾನ ಮಾಡಲಾಯಿತು. ಪಿಎಚ್ಡಿ ಪದವಿ ಪಡೆದ ವಿಜಯಲಕ್ಷ್ಮಿ ಪವಾರ್, ಡಾ ಅನಿತಾ ಕಣಬೂರ್ ಹಾಗೂ ಕೆ ಸುನಂದಾ ಶಿಕ್ಷಕಿ ಇವರಿಗೆ ಸನ್ಮಾನ ಮಾಡಲಾಯಿತು. ಶ್ರೀ ಕಾಳಿಕಾದೇವಿ ದೇವಸ್ಥಾನದ ಮಹಿಳಾ ಮಂಡಳ ವತಿಯಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಹಾಗೂ ಮಹಿಳಾ ಸಾಧಕರಿಗೆ ಸನ್ಮಾನ ಮಾಡಲಾಯಿತು. ಪಿಎಚ್ಡಿ ಪದವಿ ಪಡೆದ ವಿಜಯಲಕ್ಷ್ಮಿ ಪವಾರ್, ಡಾ ಅನಿತಾ ಕಣಬೂರ್ ಹಾಗೂ ಕೆ ಸುನಂದಾ ಶಿಕ್ಷಕಿ ಇವರಿಗೆ ಸನ್ಮಾನ ಮಾಡಲಾಯಿತು. ಹಾಗೂ ಬೇರೆ ಬೇರೆ ರಾಜ್ಯಗಳ ಕಲರ್ಸ್ ಫ್ಯಾನ್ಸಿ ಡ್ರೆಸ್ ಹಾಕಿ ಪ್ರದರ್ಶನ ಮಾಡಿದರು. ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡಲಾಯಿತು. ಮಹಿಳಾ ಮಂಡಳ ವತಿಯಿಂದ ನನಗೆ ಸನ್ಮಾನ ಮಾಡಿದ್ದಾರೆ. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಇವತ್ತು ಆಚರಣೆ ಮಾಡಿದ್ರು. ಬಹಳಷ್ಟು ಖುಷಿ ಆಯ್ತು. ಯಾಕಂದ್ರೆ ಮಹಿಳೆಯರು ಬಹಳಷ್ಟು ಪ್ರಮಾಣದಲ್ಲಿ ದೊಡ್ಡ ಪ್ರಮಾಣದೊಳಗೆ ಮಹಿಳೆಯರು ಸೇರಿದಾಗ ಇದಕ್ಕೆಲ್ಲ ಮೊದಲನೇದಾಗಿ ಈ ಮೀನಾ ಪ್ರಧಾನಗಾರ್ ಮೇಡಮ್ ಅವರಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ನನ್ನ ಆತ್ಮೀಯರು ಆಗಿರ್ತಕ್ಕಂಥ ಆರ್ತಿ ಪಾಟೀಲ್ ಮೇಡಮ್ ಅವರಿಗೂ ಸಹಿತ ಈ ನನಗೆ ಒಂದು ಸನ್ಮಾನ ಇಲ್ಲಿ ಕರೆದು ನನಗೆ ಸನ್ಮಾನ ಮಾಡಿಕೊಟ್ಟದಕ್ಕೆ ಅವರಿಗೂ ತುಂಬಾ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆದರೆ ಇದೇ ರೀತಿಯಾಗಿರ್ತಕ್ಕಂಥ ಪ್ರೋಗ್ರಾಮ್ಗಳನ್ನ ಮತ್ತೆ ವರ್ಷ ಮಾಡಲಿ, ಹೆಚ್ಚಿನ ಮಹಿಳಾ ಸಾಧಕರಿಗೆ ಮಾಡಲಿ. ಆಮೇಲೆ ಏನಂತಾರೆ ಅವರಿಗೆ ಸೌಲಭ್ಯಗಳನ್ನ, ಆಮೇಲೆ ಶಿಕ್ಷಣದ ಅರಿವನ್ನ ಅವರಿಗೆ ಕೊಡ್ಲಿ. ಆಮೇಲೆ ಅವರಿಗೂ ಸಹಿತ ದೇವರು ಆಯುಷ್ಯ ಆರೋಗ್ಯ ಚೆನ್ನಾಗಿ ಕೊಡ್ಲಿ. ಮತ್ತೆ ಹೀಗೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಮತ್ತೆ ಮಹಿಳೆಯರಿಗಾಗಿ ಇರ್ತಕ್ಕಂಥ ಸೌಲಭ್ಯಗಳ ಬಗ್ಗೆ ಮತ್ತೆ ಹೆಚ್ಚೆಚ್ಚು ಹೇಳಿ ಜಾಗೃತಿಯನ್ನ ಮಾಡಲಿಕ್ಕೆ ಇಷ್ಟ. वुमेन्स डे इस तारीख को हम फर्स्ट टाइम महिला दिन फर्स्ट टाइम स्टार्ट करते हैं मिर्जापुर में. उस टाइम इधर सब क्या भारत में सबके कल्चर्स दिखा रहे हैं हम, और डांस और परफॉर्मेंस सब करें. वही हम एंजॉयमेंट वुमेन्स डे के लिए एक एंजॉयमेंट चलिए, इसलिए वुमेन्स डे हमारे इंडिया का प्रतीक सब राष्ट्र के ಸಲುವಾಗಿ ಎಲ್ಲ ಮಹಿಳೆಯರಿಗೂ ನನ್ನ ಶುಭಾಶಯ
ಹಾಗೇನೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಮಹಿಳಾ ದಿನಾಚರಣೆಯನ್ನು ಆಚರಿಸಿದ್ವಿ. ಅದಕ್ಕೆ ನಾವು ಮುಖ್ಯ ಅತಿಥಿಗಳಾಗಿ ನಮ್ಮ ಕೆ ಸುನಂದ ಮೇಡಮ್ ಆಯಿತು, ಡಾಕ್ಟರ್ ವಿಜಯಲಕ್ಷ್ಮಿ ಅವರು, ಹಾಗೆ ಡಾಕ್ಟರ್ ಅನಿತಾ ಅವರು ಬಂದಿದ್ರು. ಹಾಗೆ ನಮ್ಮ ಸಹೋದರಿಯರೆಲ್ಲ ಸೇರಿ ರಂಗೋಲಿ ಸ್ಪರ್ಧೆ, ಮ್ಯೂಸಿಕಲ್ ಚೇರು, ಆಮೇಲೆ ಲೆಮನ್ ಅಂಡ್ ಸ್ಪೂನು ಈ ತರ ಎಲ್ಲ ಆಟ ಆಡಿಸಿದ್ವಿ. ಅವ್ರಿಗೂ ಒಂದು ತುಂಬಾ ದಿವಸದಿಂದ ಆಟ ಆಡಿಸ್ಬೇಕು ಅಂತ ಇದ್ದೇನೋ ಒಂದ್ಸಲಿ ಅದನ್ನ ಇವತ್ತು ನೆರವೇರಿಸಿಕೊಂಡಿದ್ದಾರೆ ಅವರೆಲ್ಲ. ನಮ್ಗೆಲ್ಲ ತುಂಬಾ ಸಂತೋಷ ಆಯ್ತು. ಅತಿಥಿಗಳೆಲ್ಲ ತುಂಬಾ ಧನ್ಯವಾದಗಳನ್ನ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ರಂಜಾನ್ನಲ್ಲಿ ಟೋಪಿ ಹಾಕಿಕೊಳ್ಳುವ ಸಿದ್ದರಾಮಯ್ಯನವರಿಗೆ ನಾಮ ಹಾಕಿಕೊಳ್ಳುವವರನ್ನು ಕಂಡರೆ ಏಕೆ ಭಯ? ವಿಜಯಪುರದಲ್ಲಿ ನಗರ ಶಾಸಕ ಯತ್ನಾಳ್ ಟಾಂಗ್. ಸಿದ್ದಲಿಂಗ ಮಹಾರಾಜರ ಚಲನಚಿತ್ರಕ್ಕೆ 25 ಲಕ್ಷ ದೇಣಿಗೆ ನೀಡಿದ ಶಾಸಕ ಯಶವಂತ ರಾಯಗೌಡ ಪಾಟೀಲ್. ಚನ್ನದಲ್ಲಿ ನಡೆದ ಮುರ್ಗೂರು ಸಕ್ಕರೆ ಕಾರ್ಖಾನೆ ನಿರ್ದೇಶಕರ ಸನ್ಮಾನ ಸಮಾರಂಭದಲ್ಲಿ ದೇಣಿಗೆ ಸಲ್ಲಿಕೆ. ಸದಾಶಿವನಿಗೆ ಎಣ್ಣೆ ಅಭಿಷೇಕ ಮಾಡುವ ಮೂಲಕ ಭಕ್ತರು. ಶಿವರಾತ್ರಿ ಬಳಿಕ ಒಂದು ವಾರದವರೆಗೆ ನಡೆಯುವ ಗ್ರಾಮದ ಸದಾಶಿವ ಮುತ್ತನ ಜಾತ್ರೆ. ವಿಜಯಪುರ ತಾಲೂಕಿನ ಬಬಲಾದಿ ಗ್ರಾಮದಲ್ಲಿ ನಡೆದ ಜಾತ್ರೆ. ಉದ್ದಾರಲ್ಲಿ ಹೆಸರು ದಾಖಲು ಮಾಡುವಂತೆ ಒತ್ತಾಯಿಸಿ ಅನಿರ್ದಿಷ್ಟಾವಧಿ ಧರಣಿ. ವಿಜಯಪುರ ನಗರದ ವಾರ್ಡ್ ನಂಬರ್ 16ರಲ್ಲಿ ಬರುವ ಹಮಾಲ್ ಕಾಲನಿ ಜನರಿಂದ ಸತ್ಯಾಗ್ರಹ. ಐತಿಹಾಸಿಕ ಕಾರ್ಯಕ್ರಮ. ಜಿಲ್ಲೆಯ 180ಕ್ಕೂ ಹೆಚ್ಚು ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದ ಸಾಧಕರಿಗೆ ಜಿಲ್ಲಾ ನಮ್ಮೂರು ನಕ್ಷತ್ರ ಪ್ರಶಸ್ತಿ. ಡಾಕ್ಟರ್ ಎಂಎಂ ಪಟ್ಶೆಟ್ಟಿ ಅವರಿಗೆ ನಮ್ಮೂರು ನಕ್ಷತ್ರ ಜಿಲ್ಲಾ ಪ್ರಶಸ್ತಿ ಸಮರ್ಪಣೆ. ಶ್ರೀ ಕಾಳಿಕಾದೇವಿ ದೇವಸ್ಥಾನದ ಮಹಿಳಾ ಮಂಡಳ ವತಿಯಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಸಮಾರಂಭದಲ್ಲಿ ಮಹಿಳಾ ಸಾಧಕಿಯರಿಗೆ ಸನ್ಮಾನ. ಇದಿಷ್ಟು ಸದ್ಯದ ನ್ಯೂಸ್ ಡೀಟೇಲ್ಸ್. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ KTV ನ್ಯೂಸ್. ಸುದ್ದಿ ನೇರ ನಿರಂತರ.